தகப்பனே நன்றி ஏசையா. வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை, வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை. என் கொம்பை உயர்த்தினரே, என் கொம்பை உயர்த்தினரே, என் தலையை உயர்த்தினரே, என் கொம்பை உயர்த்தினரே, என் தலையை உயர்த்தினரே. வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை, வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை. புலம்பலை களிப்பாக மாற்றுகிறீர், ஆனந்த தைலத்தால் தலையை நிரப்புகிறீர். புலம்பலை களிப்பாக மாற்றுகிறீர், ஆனந்த தைலத்தால் தலையை நிரப்புகிறீர். என் பாத்திரம் நிரம்பி வழிகின்றது, நாளெல்லாம் உம்மை துதிப்பேன். என் பாத்திரம் நிரம்பி வழிகின்றது, நாளெல்லாம் உம்மை துதிப்பேன். நன்றி தகப்பனே நன்றி ஏசையா, நன்றி அல்லேலூயா, நன்றி ஏசையா, நன்றி நன்றி தகப்பனே நன்றி ஏசையா, நன்றி தகப்பனே நன்றி ஏசையா. வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை, வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை. என் கொம்பை உயர்த்தினே, என் தலையை உயர்த்தினே, என் கொம்பை அந்த வாக்கியವನ್ನು ಬಾಯಿ ನಾಲಿಕೆ ಮಾಡೋಣ. என் தலையை உயர்த்தினே, வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை, வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை. நன்றி நன்றி தகப்பனே நன்றி ஏசையா, தட்டுத்தா நன்றி தகப்பனே நன்றி ஏசையா. வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை. திருடத்தை இந்த நம்பிக்கை வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை, 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 வெட்கப்பட்டு போவதில்லை, ஒரு நாளும் வெட்கப்பட்டு போவதில்லை. हालेलुया स्तुति करेंगे, यीशु की स्तुति करेंगे, हालेलुया स्तुति करेंगे, यीशु की स्तुति करेंगे. हालेलुया 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 हालेलुया. क्रूस पर बलि द्वारा अपना लहू बहाया, क्रूस पर बलि द्वारा अपना लहू बहाया. पाप को हटा कर साफ है किया, हमको बचा लिया. पाप को हटा कर साफ है किया, हमको बचा लिया. हालेलुया स्तुति करेंगे, यीशु की स्तुति करेंगे. हालेलुया स्तुति करेंगे, यीशु की स्तुति करेंगे. हालेलुया 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 हालेलुया. आमेन.
स्तुति करेंगे, यीशु की स्तुति करेंगे, हालेलुया स्तुति करेंगे, यीशु की स्तुति करेंगे, हालेलुया 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 सबे उठा के हालेलुया 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 ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ಸ್ತುತಿಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ಸ್ತುತಿಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ದಯೆಯೆಂದು ನಿವಾಸಿಗಳೇ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ಸಂತೋಷದಿಂದ ಒಂದುಗೂಡಿ ಸಂಗೀತದಿಂದ ಸ್ತುತಿ ಹಾಡಿರಿ ಸಂತೋಷದಿಂದ ಒಂದುಗೂಡಿ ಸಂಗೀತದಿಂದ ಸ್ತುತಿ ಹಾಡಿರಿ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ಸ್ತುತಿಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಬಲ್ಲವನು ದಯೆಯೆಂದು ಇರುವುದು ಕರ್ತನೊಬ್ಬನೇ ದೇವರೆಂದು ನಂಬಿ ಆತ ನಮ್ಮ ಸೃಷ್ಟಿಕರ್ತನು ಕರ್ತನೊಬ್ಬನೇ ದೇವರೆಂದು ನಂಬಿರಿ ಆತ ನಮ್ಮ ಸೃಷ್ಟಿಕರ್ತನು ಆತ ನಮ್ಮಗಿರುವುದು ನಾವು ಆತನವರೇ ಆತನನ್ನು ಪ್ರೀತಿಸಿರಿ ಆತ ನಮ್ಮಗಿರುವುದು ನಾವು ಆತನವರೇ ಆತನನ್ನು ಪ್ರೀತಿಸಿರಿ ಆತ ಒಳ್ಳೆಯವನು ದಯೆಯೆಂದು ಇರುವುದು 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 ಆತ ಒಳ್ಳೆಯವನು ಎಂದು ಇರುವುದು ಆತ ಒಳ್ಳೆಯವನು ಆತ ಒಳ್ಳೆಯವನು ದಯೆಯೆಂದು ಇರುವುದು ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ನಿವಾಸದಲ್ಲಿ ಸಂಗೀತದಿಂದ ಸ್ತುತಿ ಹಾಡಿರಿ ಸಂತೋಷದಿಂದ ಒಂದುಗೂಡಿರಿ ಸಂಗೀತದಿಂದ ಸ್ತುತಿ ಹಾಡಿರಿ ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಕರಗಳ ಸತ್ಯ ಆಮೇಲೆ ಯೇಸುವನ್ನು ನೋಡುತ್ತಾ ಒಳ್ಳೆಯವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಒಳ್ಳೆಯವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು ಆತ ಒಳ್ಳೆಯವನು ದಯೆಯೆಂದು ಇರುವುದು
ಅವನು ಸ್ತುತಿ. ಓ ಹಾಲೆಲೂಯಾ, ಆತ ಒಳ್ಳೆಯವನು, ದಯೆಯೆಂದು ಇರುವುದು. ಆತ ವಲ್ಲಭನು, ಸ್ತುತಿ ಎಂದು ಇರುವುದು. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಹಾಲೆಲೂಯಾ, ಜೋರಾಗಿ ಹಾಲೆಲೂಯಾ. ಆಮೆನ್, 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 ಆಮೆನ್. ಹಾಲೆಲೂಯಾ, ಆಮೆನ್. ಇವತ್ತಿನ ಕೀರ್ತನೆ ಓದಿದ ಹಾಗೆ ಆಮೆನ್. ಹಾಲೆಲೂಯಾ, ಕೀರ್ತನೆ ದೇವದಾಸರು ಆಮೇಲೆ ಹಾಡಲು ಕೊಟ್ಟಂತ ಹೇಳಿದಂಥ ಒಂದು ಕೀರ್ತನೆ ಆಗಿದೆ ಎಂಬುದಾಗಿ ನಂಬ್ತೇನೆ. ಆಮೇಲೆ ನಾನು ತೆಗೆದಂಥ ಹಾಡು ಕೂಡ ಅದನ್ನೇ ಹೇಳಿತು. ಆತನು ಒಳ್ಳೆಯ ದೇವರು, ಆತನ ದಯೆ ಎಂದೆಂದಿಗೂ ಆಮೇಲೆ ನಮ್ಮೊಂದಿಗಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಗಿರುವ ಜಾಗ ಮತ್ತೊಮ್ಮೆ ನಮ್ಮನ್ನು ಪೂರ್ಣವಾಗಿ ದೇವರ ಕರಳೊಪ್ಪಿಸೋಣ. ನಮ್ಮ ಮಧ್ಯದಲ್ಲಿ ಹಿಂದಿ ಗೊತ್ತಿರುವಂಥ ಕೆಲವರು ಕೂಡ ಇದ್ದಾರೆ. ಒಂದು ಸ್ವಲ್ಪ ಸಣ್ಣ ಲೈನ್ಗಳನ್ನು ಹಾಡಿ ದೇವರನ್ನ ಆರಾಧನೆ ಮಾಡೋಣ. ಸೇರಿ ನನ್ನೊಂದಿಗೆ ಹಾಡಿ ದೇವರನ್ನ ಮಹಿಮೆಪಡಿಸಿ.
Hallelujah, hallelujah, hallelujah. Amen. Thank you, Jesus. Hallelujah. Amen. Hallelujah, hallelujah, hallelujah. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾಲದು ನಿನ್ನ ಕೃಪೆಯೇ ತಾನೇ. ಹೌದಲ್ವಾ ಅಪ್ಪ, ದೇವರು ನಮ್ಮನ್ನು ಇದುವರೆಗೂ ನಡೆಸಿ, ಆಮೇಲೆ ಇದುವರೆಗೂ ನಮ್ಮನ್ನು ನಡೆಸಿದ್ರು, ಇದುವರೆಗೂ ನನ್ನನ್ನು ಕಾದದ್ದು ಆತನ ಕೃಪೆ ಎಂಬುದಾಗಿ ಹೇಳೋದು. ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಸಭೆ ಒಟ್ಟಾಗಿ ನಿನ್ನ ಕೃಪೆ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದಲು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದಲು ನಿನ್ನ ಕೃಪೆಯೇ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ನ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ, ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ನ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿತು ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿತು ನಿನ್ನ ಕೃಪೆಯೇ ತಾನೇ. ನೂತನ ಸೃಷ್ಟಿಯಾಗಿ, ನೂತನ ಸೃಷ್ಟಿಯಾಗಿ ನನ್ನ ಮಾಡಿತು ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿತು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ, 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 ನಿನ್ನ ಕೃಪೆಯೇ ತಾನೇ. ಓ ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಮತ್ತೆ ಎಲ್ಲರೂ ಒಟ್ಟಾಗಿ ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ
ಕಾದದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ, 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 ನಿನ್ನ ಕೃಪೆಯೇ ತಾನೇ. ನಮ್ಮ ಕರಗಳನ್ನು ಬೆಳೆಸಿ ನಿನ್ನ ಕೃಪೆಯೇ ತಾನೇ, ಸದಾ ನಿನ್ನ ಕೃಪೆಯೇ ತಾನೇ, 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 ಯೇಸುವಿನ ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಲಾಲಾದಾರ ಶದಲಬಲವ, ರಿಗಾಲದವೇ ತಾನೇ, Hallelujah. ಆತನ ಕೃಪೆ, ಆತನ hallelujah ದಯೆಯು ನಮ್ಮ ಮೇಲೆ ಸದಾಕಾಲ ನೆಲೆಗೊಂಡಿದೆ. Hallelujah. ಜೋರಾಗಿ ಆರ್ಭಟನೆಯೊಂದಿಗೆ, ಓ ಸಂತೋಷದಿಂದ, ಓ ಸಹಾಯ ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಬೆಳಕು, ಯೇಸುವಿನ ಸಕಲ ವಿಷಯದ ಮೇಲೆ ಒಂದು ಸ್ವಾತಂತ್ರ್ಯ ಸಮಾಧಾನ ಸಮಯ. Hallelujah. ನಮ್ಮ ಮೇಲೆ ಇಳಿದಕ್ಕಾಗಿ ಸ್ತೋತ್ರ ಮಾಡೋಣ. Hallelujah. 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 ಓ ಆತನ ಪಾದಪೀಠದಲ್ಲಿ Hallelujah ಸಂತೋಷ, ಆತನ ಆರಾಧಿಸುವಂಥದ್ದು ಆನಂದ. Hallelujah. 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 ಎಲ್ಲವೂ ಆತನ ಕೃಪೆಯು, ಆತನ ದಯೆ ಆಗಿದೆ. Hallelujah. ಇವತ್ತು Hallelujah ದೇವರ ಸನ್ನಿಧಾನದಲ್ಲಿ ನಾವು ನಿಂತಿರುವಂಥದ್ದು ಆಮೇಲೆ ಆತನ ಕರುಣೆಯು, ಆತನ ಪ್ರೀತಿ Hallelujah ನಮ್ಮ ಮೇಲೆ ಅಪಾರವಾಗಿರುವುದರಿಂದ, ಓ ನಾವು ಆತನ ದೃಷ್ಟಿಯಲ್ಲಿ ವಿಶೇಷರಾಗಿದ್ದೇವೆ, ವಿಶೇಷವುಳ್ಳವರಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಮಾಡೋಣ, ಪ್ರಾರ್ಥಿಸೋಣ. Hallelujah. ಥ್ಯಾಂಕ್ ಯು ಜೀಸಸ್. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ಹಾಲು ನಿಮಗೆ ಕೋಟಾನುಕೋಟಿ ಮಹಿಮೆ ಉಂಟಾಗಲಿ. ನಮ್ಮ ದೇಶದಲ್ಲಿ, ಸಭೆಯಲ್ಲಿ, ಕುಟುಂಬಗಳಲ್ಲಿ, ವ್ಯಕ್ತಿ ಜೀವಿತಗಳಲ್ಲಿ Hallelujah ಎಲ್ಲರ ಜೀವನದಲ್ಲೂ ಕೂಡ ದೇವರ ನಾಮ ಮಾತ್ರ ಮಹಿಮೆ ಪಡಲಿ ಸ್ವಾಮಿ. ಕರ್ತನೇ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ, ಆರಾಧಿಸುವಂಥ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲರನ್ನ ಆಶೀರ್ವದಿಸಿ ಅನುಗ್ರಹಿಸಿರಿ. ಮುಂದಿರುವಂಥ ಸೇವೆಯನ್ನು ದೇವರ ಕೈಲೊಪ್ಪಿಸಿ ಆಮೇಲೆ ದೇವರಿಗೆ ಸ್ತೋತ್ರ, ಆಮೇಲೆ ಮಹಿಮೆಯನ್ನು ಕೊಡ್ತಿದ್ದೇವೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇಲೆ. Good morning and praise the Lord. ಎಲ್ಲರಿಗೂ ಶುಭ ಮುಂಜಾನೆ. ದೇವರಿಗೆ ಸ್ತೋತ್ರ, ಆಮೇನ್. It seems like you are so sad. ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ದುಃಖವಾಗಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ. Are you happy to be in the house of God? ದೇವರ ಆಲಯದಲ್ಲಿ ನೀವಾಗಿರುವಂಥದ್ದು ನಿಮಗೆ ಸಂತೋಷ ಇದೆಯಾ? Amen. ಆಮೇನ್. Once again, I thank the Lord for this wonderful opportunity given to me to speak this morning. ಆಮೇಲೆ ಈ ಒಳ್ಳೆಯ ಸಮಯ ದೇವರ ವಾಕ್ಯವನ್ನು ಮಾತನಾಡುವಂತೆ ಸಿಕ್ಕಿದಂಥ ಈ ಸಮಯಕ್ಕಾಗಿ ದೇವರಲ್ಲಿ ನಾನು ಭಾಗ್ಯವುಳ್ಳವನಾಗಿದ್ದೇನೆ. I thank Dr. Santosh Kumar for giving me this opportunity. ಆಮೇಲೆ ಈ ಒಂದು ಅವಕಾಶವನ್ನು ದೇವದಾಸರು ನನಗೆ ಒದಗಿಸಿಕೊಟ್ಟಿದ್ದಾರೆ, ಅದಕ್ಕಾಗಿ ಅವರಿಗೆ ಕೃತಜ್ಞತೆ. I think as per he said that this morning will be his last meeting and he will be flying tomorrow and will reach on 12th here. ಇವತ್ತು ಬೆಳಗ್ಗೆ ಅವರೊಟ್ಟಿಗೆ ಮಾತನಾಡಿದಾಗ ಅವ್ರು ಹೇಳಿದ್ರು, ಇವತ್ತು ಇದ್ದಂಥ ಒಂದು ಪ್ರಾರ್ಥನೆ ಅದು ಕೊನೆಯ ಒಂದು ಪ್ರಾರ್ಥನಾ ಕೂಟವಾಗಿದೆ, ಅವರು ನಾಳೆ ಅವರು ಇಲ್ಲಿ ಬರುವಂಥವರಾಗಿರ್ತಾರೆ. Before I start, let us give a big clap to the Rajesh and his team for worshiping, leading the worship team. Amen. Praise the Lord. Hallelujah. Amen. Amen. Because it takes a lot of time to prepare, the music. They come and practice. So it's a great thing what they are doing for the Lord. Thank you. ಮ್ಯೂಸಿಕ್ ತಂಡಗಳೆಲ್ಲ ಸ್ವಲ್ಪ ಬಹಳ ಸಮಯಗಳನ್ನ ತೆಗೆದು ಟೈಮ್ ಬೇರ್ಪಡಿಸಿ ಅವರು ದೇವರಿಗೋಸ್ಕರ ಆರಾಧನೆಯನ್ನು ಅವ್ರು ರೆಡಿ ಮಾಡಿ ದೇವರಿಗೆ ಆರಾಧನೆಯನ್ನು ಮಾಡುವವರಾಗಿದ್ದಾರೆ. ಅದಕ್ಕಾಗಿ ಆಮೇಲೆ ಮ್ಯೂಸಿಕ್ ತಂಡಕ್ಕೆಲ್ಲ ನಾವು ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು.
I was not knowing that this week I'm going to speak, but last week I asked you a few questions. ನಾನು ಕಳೆದ ವಾರ ಕೆಲವೊಂದು ಪ್ರಶ್ನೆಯನ್ನು ನಾನು ಕೇಳಿದನು. I think only one person replied me in my WhatsApp. ಒಂದು ವ್ಯಕ್ತಿ ಮಾತ್ರ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿದ್ದು. At least that person tried to write something. ಅವರು ಏನೋ ಶ್ರಮಪಟ್ಟು ಕೆಲವು ರಿಪ್ಲೈಯನ್ನು ಕೊಡೋದಕ್ಕಾಗಿ ಶ್ರಮಿಸಿದರು. So I'm going to answer that few questions this morning. ಆದ್ದರಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿ ಬೆಳಗ್ಗೆ ನಾನು ಈ ಸಮಯವನ್ನು ತೆಗೆದುಕೊಳ್ತೇನೆ. As you know that this is a time of fasting and Lent known as throughout the world. ಆಮೇಲೆ ಈ ದೇಶದಲ್ಲಿ ನಾವು ನೋಡೋದಾದರೆ ಅನೇಕ ಕ್ರೈಸ್ತ ಜನರು ಆಮೇಲೆ ಉಪವಾಸ ಮಾಡುವಂತೆ ಸಮಯಗಳನ್ನು ಬೇರ್ಪಡಿಸುವಂಥ ಒಂದು ಕಾಲವಾಗಿದೆ ಇದು. If you ask me, do you need to fast 40 days? ಆಮೇಲೆ ನೀವು ಕೇಳ್ತೀರಾ ನಾವು 40 ದಿನ ನಾವು ಉಪವಾಸ ತೆಗೆದುಕೊಳ್ಬೇಕಾ ಎಂಬುದಾಗಿ ಕೆಲವರಿಗೆ ಪ್ರಶ್ನೆ. It's not a command in the Bible. ನೀವು 40 ದಿನ ಉಪವಾಸ ತೆಗೆದುಕೊಳ್ಳಲೇಬೇಕು ಎಂಬುದಾಗಿರುವಂಥ ಒಂದು ಆಜ್ಞೆ ಆಗಿಲ್ಲ. But you can fast. ಆದರೆ ನಿಮಗೆ ಉಪವಾಸ ತೆಗೆದುಕೊಳ್ಳಬೇಕೆಂಬುದಾಗಿ ಮನಸ್ಸಿದ್ರೆ ಮಾಡಬಹುದು. You can fast throughout the year. ನೀವು ಒಂದು ವರ್ಷದಲ್ಲಿ ಎಷ್ಟು ದಿವಸಗಳು ಬೇಕಾದ್ರೂ ಉಪವಾಸ ಮಾಡ್ಕೊಳ್ಬಹುದು. It is not because Jesus fasted 40 days you have to fast. ಅದರ ಅರ್ಥ ಯೇಸು ಕ್ರಿಸ್ತ 40 ದಿನ ಉಪವಾಸ ಮಾಡಿದ್ರಲ್ವಾ ನಾವು ಅಷ್ಟು ಮಾಡಬೇಕು ಎಂಬುದಾಗಿರುವಂಥ ಯಾವ ಆಜ್ಞೆಗಳಿಲ್ಲ. Because Jesus fasted in the beginning of his ministry, not at the end of the ministry. ಕಾರಣ ಯೇಸು ಕ್ರಿಸ್ತನು ತನ್ನ ಆ ಒಂದು ಸೇವೆಯ ಮೊದಲನೇ ಆರಂಭದಲ್ಲಿ ಆ ಒಂದು ಉಪವಾಸವನ್ನು ತೆಗೆದುಕೊಂಡ್ರು, ಕೊನೆಯ ಘಟ್ಟದಲ್ಲಿ ತೆಗೆದುಕೊಂಡ್ರು ಎಂಬುದಾಗಿ ನಾವು ನೋಡ್ತಾ ಇಲ್ಲ. So if you are thinking something Lent is a mandatory for the church, it is not. ಆದ್ದರಿಂದ ನಾವು ಲೆಂಟ್ ಡೇಸ್ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ಸಭೆಗೆ ಅದು ಬಹಳ ಟ್ರೆಡಿಷನಲ್ ಆಗಿ ಬಂದಿದೆ, ಅದು ಬೇಕೆಂಬುದಾಗಿ ನಾವು ಏನು ಒತ್ತಾಯಗಳಿಲ್ಲ. So I'm going to answer a few of the questions like why Jesus took baptism, why he was tested and why he fasted. ಹಾಗಾದರೆ ಕೆಲವೊಂದು ಪ್ರಶ್ನೆಗಳು, ಯಾಕೆ ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ತೆಗೆದುಕೊಂಡ್ರು, ಯಾಕೆ ಆತನಿಗೆ ಶೋಧನೆ ಉಂಟಾಯಿತು, ಯಾಕೆ ಆತನು ಉಪವಾಸ ತೆಗೆದುಕೊಂಡನು ಎಂಬುದಾಗಿ ನೋಡ್ತೇವೆ. This is a BTH course called in our Bible college called Christology. Christology is study about Christ. ಇದೆಲ್ಲ ಒಂದು BTH ಬೈಬಲ್ ಕಾಲೇಜಿನಲ್ಲಿ ಬರೆಯುವಂಥ ಸಿಗುವಂಥ ಪಠಣಗಳಾಗಿದೆ. ಕ್ರಿಸ್ಟಾಲಜಿ ಎಂಬುದಾಗಿ ಹೇಳ್ತಾರೆ. ಅಂತ ಹೇಳಿದ್ರೆ ಯೇಸುವಿನ ಕುರಿತಾಗಿ ಕಲಿತುಕೊಳ್ಳುವಂಥದ್ದು. Christology comes in systematic theology. There's a subject called systematic theology. There are 6 theologies in the systematic theology. ಆಮೇಲೆ ಈ ಸಿಸ್ಟಮ್ ಆ್ಯಂಡ್ ಥಿಯಾಲಜಿ ಎಂಬುದಾಗಿದೆ ಒಂದು ಶಿಕ್ಷಾ ಜೀವಿತ ಹೇಗೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ನಾವು ನೋಡ್ತೇವೆ. We have a book there, a thick book. It will cost at least 2,000 rupees if you are buying that book today. ನಮ್ಮ ಬಳಿಯಲ್ಲಿ ಕೆಲವು ಪುಸ್ತಕಗಳಿದೆ, ಅದು 2,000 ಅಷ್ಟು ಬೆಲೆ ಇರುವಂಥ ಪುಸ್ತಕಗಳಾಗಿದೆ. ಯಾರಾದರೂ ಬೇಕಾದರೂ ತೆಗೆದುಕೊಳ್ಬಹುದು. So I take at least 4 hours to teach this, but I will summarize this in this sermon this morning here. 4 ಗಂಟೆ ಕಾಲ ಬೇಕಾಗಿರ್ತದೆ ಈ ವಿಷಯವನ್ನು ತಿಳಿಸಿಕೊಡ್ತೇವೆ. ಆದರೆ ನಾನು ಇದನ್ನು ಕೆಲವು ವಿಷಯಗಳನ್ನು ನಾನು ಬೇಗನೆ ನಿಮಗೆ ತಿಳಿಸಿಕೊಡೋದಕ್ಕಾಗಿ ಬಯಸ್ತೇನೆ. If you come to my class to listen, you have to pay for it, but this is free for you this morning. ಇದು ನೀವು ಕ್ಲಾಸಿಗೆ ಬರೋದಾದ್ರೆ ಇದಕ್ಕೆಲ್ಲ ದುಡ್ಡು ಕೊಟ್ಟು ಕಲಿಬೇಕಾಗಿ ಬರುತ್ತೆ. ಆದರೆ ಇವತ್ತು ನಿಮಗೆ ಫ್ರೀ ಆಗಿ ಹೇಳ್ತಾ ಇದ್ದೀನಿ. So write it down in your mobile, in your notebook, wherever you can, but don't miss even a single second, minute this morning, because you will not hear this to many of the churches. ಆದ್ದರಿಂದ ಯಾರ್ಯಾರು ಇದನ್ನ ಬರ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಕಾರಣ ಅನೇಕರು ಈ ಕಾರ್ಯಗಳನ್ನ ತಿಳಿಸಿಕೊಡೋದಿಲ್ಲ, ಮತ್ತೆ ಇಲ್ಲೂ ನೀವು ಕೇಳೋದಕ್ಕಾಗಿ ಸಾಧ್ಯತೆ ಇಲ್ಲ. I heard a lot of preachers preaching from this passage, but they never mentioned what I'm going to talk this morning. ಅನೇಕರು ಈ ಅಧ್ಯಾಯಗಳಿಂದ ಅನೇಕ ವಿಷಯಗಳನ್ನ ನಮ್ಮೊಟ್ಟಿಗೆ ಹೇಳ್ಕೊಡ್ತಾರೆ, ಆದರೆ ನಾನು ಇವತ್ತು ಮುಟ್ಟುವಂತ ಕೆಲವು ಕಾರ್ಯಗಳು ಯಾರು ಮಾತನಾಡಿರುವಂತ ಸಾಧ್ಯತೆ ಇರೋದಿಲ್ಲ. So I thank the Lord, my professors, my college, teaching me these wonderful lessons so that I can share you this morning. ಆದ್ದರಿಂದ ದೇವರು ನನಗೆ ಕಲಿಸಿಕೊಟ್ಟಂಥ ಕಾರ್ಯಗಳು, ನನ್ನ ಬೈಬಲ್ ಕಾಲೇಜ್ ನಾನು ಕಲಿತದ್ದೆಲ್ಲವೂ ನನಗೆ ದೇವರು ಬಹಳ ಪ್ರಯೋಜನ ಮಾಡಿದ್ದಾನೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. The first question, how many baptisms are in the Bible? ಮೊದಲನೇ ಒಂದು ಪ್ರಶ್ನೆ, ಎಷ್ಟು ಬ್ಯಾಪ್ಟಿಸಮ್ಸ್ ದೀಕ್ಷಾಸ್ನಾನಗಳು ಬೈಬಲ್ನಲ್ಲಿದೆ? Okay, so that's a question. So you may say 1 or 2, you may remember. ನೀವು ಹೇಳ್ಬೋದು 1-2 ರೀತಿಯಾದಂಥ ಬ್ಯಾಪ್ಟಿಸಮ್ಗಳಿರ್ಬೋದು. You may say John Baptist, he baptized. ಒಂದು ವೇಳೆ ಹೇಳ್ತೀರಾ ಸ್ನಾನಿಕನಾದ ಯೋಹಾನನು ಒಂದು ದೀಕ್ಷಾಸ್ನಾನವನ್ನು ಕೊಟ್ಟ. You may say the baptism of the Holy Spirit. ಮತ್ತೆ ಹೇಳ್ತೀರಾ ಪವಿತ್ರಾತ್ಮನ ದೀಕ್ಷಾಸ್ನಾನ ಎಂಬುದಾಗಿ. But the answer is there are 7 baptisms in the Bible. ಆದರೆ ಅದಕ್ಕೆ ಉತ್ತರವಾಗಿ ನೋಡೋದಾದ್ರೆ 7 ದೀಕ್ಷಾಸ್ನಾನಗಳಿದೆ ಎಂಬುದಾಗಿ ಬೈಬಲ್ನಲ್ಲಿ ಕಂಡು ಬರುತ್ತದೆ. I don't know whether Kannada that Dikshasana, is it adult baptism? What do you mean by that? The Kannada word. ದೀಕ್ಷಾಸ್ನಾನ. Okay. ದೀಕ್ಷಾಸ್ನಾನ. Okay. All right. Okay. Let me explain. Number 1, the first baptism.
ಮೊದಲನೇ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಂಥದ್ದು. In 1 Corinthians chapter 10 verse 2, it is Moses. According to Moses, people baptized in the time of Moses. 1 ಕೊರಿಂಥ್ಯರ ಪತ್ರಿಕೆ 10:2ನೇ ವಾಕ್ಯದಲ್ಲಿ ನೋಡ್ತೇವೆ. ಆಮೇಲೆ ಮೋಶೆಯ ಕಾಲಘಟ್ಟದಲ್ಲಿ ಒಂದು ದೀಕ್ಷಾ ಸ್ನಾನ ನಾವು ನೋಡ್ತೇವೆ. They were baptized in the cloud and in the sea. ಅವರು ದೀಕ್ಷಾ ಸ್ನಾನ ಮಾಡ್ಕೊಂಡದ್ದನ್ನ ನಾವು ನೋಡೋದಾದ್ರೆ ಅವರು ಆ ಮೇಘದಲ್ಲೂ ಮತ್ತೆ ಸಮುದ್ರದಲ್ಲೂ ಅವ್ರು ದೀಕ್ಷಾ ಸ್ನಾನ ಮಾಡ್ಕೊಂಡ್ರು. So it means they identified with the message of Moses. ಅದರ ಅರ್ಥ ಅವರು ಆ ಮೋಶೆಗೆ ಸಿಕ್ಕಲ್ಪಟ್ಟಂತ ಆ ಒಂದು ಸಂದೇಶದ ನುಟ್ಟಿಗೆ ಅವರು ಸೇರಿಕೊಂಡವರಾಗಿದ್ದಾರೆ. It may not be they were dipped in the water. It may not be. ಅದು ಒಂದು ವೇಳೆ ನೀರಿನಲ್ಲಿ ಮುಳುಗಿ ಎದ್ದೊಳಿದಂತ ಆ ರೀತಿಯಾದಂಥ ದೀಕ್ಷಾ ಸ್ನಾನವಾಗಿರೋದಿಲ್ಲ. But they went through the Red Sea. It could be a baptism. ಅವರು ಆ ಒಂದು ಸಮುದ್ರದಲ್ಲಿ ಎರಡಾಗಿ ವಿಭಾಗಿಸಲ್ಪಟ್ಟಂತ ಆ ಸಮುದ್ರದ ಮಧ್ಯದಲ್ಲಿ ಕೆಂಪು ಸಮುದ್ರದಲ್ಲಿ ನಡ್ಕೊಂಡು ಹೋದಾಗ ಅದೊಂದು ದೀಕ್ಷಾ ಸ್ನಾನದ ಒಂದು ರೀತಿಯಾಗಿತ್ತು ನಡೆದಂತ. Second baptism is baptism of John the Baptist. ಆಮೇಲೆ ಎರಡನೇದಾಗಿ ನಾವು ನೋಡ್ತೇವೆ ಸ್ನಾನಿಕನಾದ ಯೋಹಾನನು ಆಮೇಲೆ ಕೊಟ್ಟಂತ ಆ ದೀಕ್ಷಾ ಸ್ನಾನ. Okay. The third one is Jesus baptism. ಮೂರನೇದಾಗಿ ಯೇಸು ಕ್ರಿಸ್ತನು ಕೂಡ ದೀಕ್ಷಾ ಸ್ನಾನವನ್ನ ಕೊಟ್ಟರು. Now why Jesus took baptism? ಯಾಕೆ ಯೇಸು ಕ್ರಿಸ್ತನು ಹೋಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು? He was sinless. ಆತನು ಪಾಪವಿಲ್ಲದವನಾಗಿದ್ದನು. He never needed to be repented. ಆ ದೇವರು ಯಾವತ್ತೂ ಬಂದು ಕ್ಷಮೆಗಾಗಿ ಬರಬೇಕಂತ ಅವಶ್ಯಕತೆ ಇಲ್ಲ. So John was giving a baptism of repentance. Why he repented then? ಹಾಗಾದ್ರೆ ಸ್ಥಾನಿಕನಾದ ಯೋಹನ್ನು ಪಾಪಕ್ಕಾಗಿ ಪಾಪ ಕ್ಷಮಾಪಣೆಗಾಗಿ ದೀಕ್ಷಾ ಸ್ನಾನ ಕೊಡ್ತಾ ಇದ್ದ. ಯೇಸು ಕ್ರಿಸ್ತರು ಯಾಕೆ ಅದನ್ನ ಬಂದು ಸ್ವೀಕರಿಸಿಕೊಂಡ್ರು? The correct answer is ಅದಕ್ಕೆ ಸರಿಯಾಗಿರುವಂತಹ ಉತ್ತರ ನೋಡೋದಾದ್ರೆ Jesus was identifying with the message of John the Baptist. ಆಮೇಲೆ ಸ್ನಾನಿಕನಾದ ಯೋಹಾನನು ಕೊಡುವಂತ ಆ ಸಂದೇಶಕ್ಕೆ ಸೇರಿ ನಿಂತುಕೊಳ್ಳುವಂತ ಒಂದು ಮನಸ್ಸನ್ನ ಕೊಟ್ಟವರಾಗಿದ್ದಾರೆ ಯೇಸು ಕ್ರಿಸ್ತರು. Jesus is saying that I am an Israelite. I must obey whatever John is saying, so I am going to follow John's message. ಆದ್ರಿಂದ ಯೇಸು ಕ್ರಿಸ್ತನು ತಿಳಿಸಿಕೊಟ್ಟಂತ ಕಾರ್ಯ ಇದಾಗಿದೆ. ನಾನು ಒಬ್ಬ ಇಸ್ರಾಯೇಲ್ನವನಾಗಿದ್ದೇನೆ, ಆದ್ರಿಂದ ಸ್ನಾನಿಕನಾದ ಯೋಹಾನನು ಏನನ್ನ ಹೇಳುವವನಾಗಿದ್ದೇನೆ ಅದನ್ನು ನಾನು ಕೂಡ ಸಮ್ಮತಿಸುವವನಾಗಿದ್ದೇನೆ. If Jesus would not have listened to John the Baptist, people would have pointed up to him, say, you did not listen to John, so we are not going to listen to you. ಆದರೆ ಯೇಸು ಕ್ರಿಸ್ತನು ಕೂಡ ಅದನ್ನ ಒಪ್ಪದೇ ಹೋಗೋದಾದ್ರೆ, ಅದಕ್ಕೆ ಅನುಸರಿಸದೇ ಹೋಗೋದಾದ್ರೆ ಹೇಳ್ತಾರೆ ಯೇಸು ಅದನ್ನ ಮಾಡಿಲ್ಲ, ಮತ್ತೆ ನಾವ್ ಯಾಕೆ ಅದನ್ನ ಮಾಡಬೇಕು ಎಂಬುದಾಗಿ ಕೂಡ ಮಾತನಾಡಲು ಸಾಧ್ಯವಿದೆ. And the fourth baptism is ನಾಲ್ಕನೇ ದೀಕ್ಷಾ ಸ್ನಾನ ನಾವು ನೋಡುವುದು the baptism of fire. ಅದು ಬೆಂಕಿಯ ಒಂದು ದೀಕ್ಷಾ ಸ್ನಾನ. Matthew chapter 3 verse 12. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 12ನೇ ವಾಕ್ಯ. And the same verse also say he will baptize you in Holy Spirit. ಮತ್ತೆ ಅದೇ ವಾಕ್ಯದಲ್ಲಿ ನೋಡ್ತೇವೆ ದೇವರು ಆತ್ಮದಲ್ಲೂ ಪವಿತ್ರಾತ್ಮನಲ್ಲೂ ನಮಗೆ ದೀಕ್ಷಾ ಸ್ನಾನವನ್ನ ಕೊಡ್ತಾನೆ. John is saying I am going to baptize you now in the water, but hereafter when he coming he will baptize you in fire and in Holy Spirit. ಆಮೇಲೆ ಅಲ್ಲಿ ಸ್ನಾನಿಕನಾದ ಯೋಹನ್ ಹೇಳುವಂಥದ್ದು, ನಾನು ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತಿದ್ದೇನೆ, ಆದರೆ ನನ್ನ ಹಿಂದೆ ಬರುವವನು ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ನಿಮ್ಮನ್ನ ದೀಕ್ಷಾ ಸ್ನಾನ ಕೊಡುವವನಾಗಿರ್ತಾನೆ. Later on when Jesus talking, he said, I have one more baptism, that is the cross or the suffering. ಮತ್ತು ಇನ್ನೊಂದು ದೀಕ್ಷಾ ಸ್ನಾನದ ಕುರಿತಾಗಿ ದೇವರು ಹೇಳುವಂಥದ್ದು ಅದೊಂದು ಕಷ್ಟದ ಕುರಿತಾಗಿ, ತನಗೆ ಬರುವಂತ ಆ ಒಂದು ಶಿಲುಬೆಯ ಕುರಿತಾಗಿ ಯೇಸು ಮಾತನಾಡಿದ್ರು. Luke chapter 10 verse 50. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 15ನೇ ವಾಕ್ಯ. Luke chapter 10 verse 50 says that I have one more baptism to be. That is, he's talking about his cross actually. ಆಮೇಲೆ ನನಗೆ ಇನ್ನೊಂದು ಬಾಪ್ತಿಸ್ಮ ಇದೆ ಎಂಬುದಾಗಿ ದೇವರು ಶಿಲುಬೆಯ ಕುರಿತಾಗಿ ಹೇಳುವಂತ ಒಂದು ವಾಕ್ಯವನ್ನು ನಾವು ಅಲ್ಲಿ ನೋಡ್ತೇವೆ. Lastly, the believer's baptism. ಮತ್ತೆ ನಾವು ನೋಡುವಂಥದ್ದು ವಿಶ್ವಾಸಿಗಳ ದೀಕ್ಷಾ ಸ್ನಾನ. So we follow that baptism. ಈಗ ನಾವು ಅನುಸರಿಸುವಂಥದ್ದು ಆ ಒಂದು ದೀಕ್ಷಾ ಸ್ನಾನವಾಗಿದೆ. I also last time I asked you one question, that if Jesus took baptism, do I need to take baptism? ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ, ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾರೆ, ನಾನು ಯಾಕೆ ತಗೊಳ್ಬೇಕು, ಅವ್ರು ನನಗೋಸ್ಕರ ತೆಗೆದುಕೊಂಡ್ಬಿಟ್ಟಿದ್ದಾರೆ? No. ಇಲ್ಲ. Answer is no. ಆ ಪ್ರಕಾರವಲ್ಲ. Because Jesus took baptism, you don't need to take baptism. ಆಮೇಲೆ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಕ್ಕಾಗಿ ನೀವು ತಗೊಳ್ಬಾರ್ದು ಎಂಬುದಾಗಿ ಅಲ್ಲ. Listen carefully. Don't go and tell somebody wrongly what you are saying. ಆದ್ರಿಂದ ನಾವು ತಪ್ಪಾಗಿರುವಂತ ಬೋಧನೆಯನ್ನ ಹೋಗಿ ಹೇಳ್ಬಿಡಬಾರ್ದು. Jesus took the baptism of John the Baptist. ಆಮೇಲೆ ಯೇಸು ಕ್ರಿಸ್ತನ ತೆಗೆದುಕೊಂಡದ್ದು ಸ್ನಾನಿಕನಾದ ಯೋಹಾನನು ತಿಳಿಸಿಕೊಡುವಂತ ಸಂದೇಶದ ಒಂದು ದೀಕ್ಷಾ ಸ್ನಾನವಾಗಿದೆ. But Jesus said baptize, because
we follow the command of Jesus and follow. ಆಮೇಲೆ ಈಗ ಯೇಸು ಕ್ರಿಸ್ತನು ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಂತ ದಿಕ್ಸ್ನಾನ ಎಂಬುದಾಗಿ ಹೇಳಿದ್ರೆ ಆಜ್ಞೆಗಳನ್ನ ಯೇಸುವನ್ನು ಅನುಸರಿಸುವಂತ ಅದಕ್ಕೆ ಸಂಬಂಧವಾಗಿ ಕೊಡಲ್ಪಟ್ಟಂತ ದಿಕ್ಸ್ನಾನ. The last command say, go baptize people in the name of the Father, Son. So that is the baptism we are taking. Jesus did not take that baptism. ಆಮೇಲೆ ನಮಗೆ ಕೊನೆಯದಾಗಿ ಹೇಳಲ್ಪಟ್ಟಂತ ಅಪೊಸ್ತಲರ ಕೃತ್ಯದಲ್ಲಿ ಕಾಣ್ತೇವೆ, ಹೋಗಿರಿ ದೀಕ್ಷಾಸ್ನಾನ ಕೊಟ್ಟು ಶಿಷ್ಯರಾಗಿ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಲ್ಪಡುವಂತ ಆ ದೀಕ್ಷಾಸ್ನಾನವಾಗಿದೆ ನಾವೆಲ್ಲರೂ ಇವತ್ತು ತೆಗೆದುಕೊಳ್ತಾ ಇರುವಂತದ್ದು. So you may have baptism of fire, baptism of Holy Spirit, okay, baptism of the cross, and believers' baptism. ಆದ್ದರಿಂದ ನಾವಿವಾಗೆಲ್ಲ ನಮಗಿರುವಂಥದ್ದೆಲ್ಲವೇನಂತ ನೋಡೋದಾದರೆ ಬೆಂಕಿಯಿಂದ ಪವಿತ್ರಾತ್ಮನಿಂದಲೂ ಶಿಲುಬೆಯ ಮತ್ತು ವಿಶ್ವಾಸಿಗಳ ಒಂದು ದಿಕ್ಸ್ನಾನಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಆದರೆ ಮೊದಲನೇ 3 ದೀಕ್ಷಾ ಸ್ನಾನ ಅದು ನಾವು ತೆಗೆದುಕೊಳ್ತಾ ಇಲ್ಲ. ಮೋಶೆಯು ಕೊಟ್ಟಂತ ಆ ದೀಕ್ಷಾ ಸ್ನಾನ ಅಥವಾ ಸ್ನಾನಿಕನಾದ ಯೋಹನ್ನ ದೀಕ್ಷಾ ಸ್ನಾನ ಅಥವಾ ಯೇಸು ಕೊಟ್ಟಂತ ದೀಕ್ಷಾ ಸ್ನಾನ ಅದನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಸ್ಕ್ರೂಲ್ ಹಾಕಿ ತಿರ್ಸ್ದಂಗೆ ಆಗಿದೆ. ಆದ್ರಿಂದ ಸ್ವಲ್ಪ ಬೈಬಲ್ ಕಾಲೇಜಿಗೆಲ್ಲ ಬರ್ಬೇಕಾದ್ರೆ ತಲೆ ಒಳಗೆ ಏನೋ ಚಿಂತೆ ಬರುತ್ತೆ, ಕೆಲವು ಕಾರ್ಯಗಳನ್ನ ಹೊಸದಾಗಿ ಕಲಿತೀರಿ. ನಾನು ಥಿಯಾಲಜಿಯನ್ನು ಕಲಿಸಿಕೊಡುವಂಥ ಒಂದು ವ್ಯಕ್ತಿ ಆಗಿರೋದ್ರಿಂದ ಈ ಪ್ರಕಾರವಾಗಿ ಮಾತನಾಡ್ತಾ ಇದ್ದೇನೆ. ದೇವದಾಸರುಗಳು ಈ ಪ್ರಕಾರವಾಗಿ ಪ್ರಸಂಗ ಮಾಡೋದಿಲ್ಲ. ನಾನು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಈ ಕಾರ್ಯ ತಿಳಿದಿರಬೇಕು. ಯಾರಾದರೂ ನಿಮ್ಮ ಬಳಿಗೆ ಬಂದು ಕೇಳುವಾಗ ನೀವು ವ್ಯಕ್ತವಾಗಿ ಉತ್ತರ ಕೊಡುವಂಥ ಜ್ಞಾನ ನಿಮಗಿರಬೇಕು. Now let us come. Why Jesus took baptism? Once again that question let me ask. ಯಾಕೆ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಂಡ್ರು? The reason is that there is a big ministry ahead of him, so he goes to John the Baptist to obey the message of John the Baptist. ಆಮೇನ್ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕಾಗಿರುವಂಥ ಕಾರಣ ಏನೆಂಬುದಾಗಿ ನೋಡಿದ್ರೆ, ಆತನ ಮುಂದಾಗಿ ದೊಡ್ಡ ಒಂದು ಸೇವೆ ಇದೆ. ಆ ಸೇವೆಗೆ ತನ್ನನ್ನು ಅನುಸರಿಸಿ ಒಪ್ಪಿಸಿಕೊಡುವಂಥ ಆ ಒಂದು ಸಂದೇಶಕ್ಕೆ ಮುಖಾಂತರವಾಗಿ ಆತನು ಹೋಗ್ತಿದ್ದಾನೆ ಎಂಬುದಾಗಿ ದೇವರು ಅದಕ್ಕೆ ಒಪ್ಪಿಕೊಂಡರು. He was representing the nation Israel. He was an Israelite, born as an Israelite, so he is representing that nation. ಆತನು ಇಸ್ರಾಯೇಲ್ನವನಾಗಿರೋದ್ರಿಂದ ಆತನು ಇಸ್ರಾಯೇಲ್ನ ತೋರಿಸಿಕೊಡುವಂಥ ಒಂದು ವ್ಯಕ್ತಿ ಆಗಿದ್ದಾರೆ. For example, Daniel, when he prayed for the nation Israel. ಆಮೇಲೆ ದಾನಿಯೇಲನು ಕೂಡ ಪ್ರಾರ್ಥನೆ ಮಾಡಿದಾಗ ಆತನು ತನ್ನ ದೇಶಕ್ಕಾಗಿ ಪ್ರಾರ್ಥಿಸಿದನು. Daniel chapter 9, you can read about that. He prayed that our fathers, he said, my people, our people sinned. ಆಮೇಲೆ ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ನಮ್ಮ ಪಿತೃಗಳು, ನಮ್ಮ ಜನರು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. Even you can see Ezra is praying for the nation. He said, our people have sinned. ಅದೇ ಪ್ರಕಾರ ಎಜ್ರಾ ಕೂಡ ನಮ್ಮ ಜನರು ಪಾಪವನ್ನ ಮಾಡಿದ್ದಾರೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. You can read that Ezra 9. ಎಜ್ರಾ 9ನೇ ಅಧ್ಯಾಯದಲ್ಲಿ ನೀವು ಓದಬೇಕಾದ್ರೆ ಕಾಣುತ್ತೇವೆ. When Jonah went to preach in Nineveh, the whole people fasted and prayed. That was again for the nation Nineveh there. ಆಮೇನ್ ಯೋನ ಕೂಡ ನಿನವೆ ಪಟ್ಟಣಕ್ಕೆ ಹೋದಾಗ ಅಲ್ಲೂ ಕೂಡ ಎಲ್ಲ ಜನರು ಸೇರಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಉಪವಾಸ ಮಾಡ್ಕೊಂಡು ಬರುವಂಥದ್ದು ಒಂದು ಕಸ್ಟಮ್ ಆಗಿತ್ತು, ಒಂದು ಟ್ರೆಡಿಷನಲ್ ಆಗಿತ್ತು. ಅದು ಹೊಸ ಒಡಂಬಡಿಕೆಯಿಂದ ಶುರುವಾದದಲ್ಲ, ಅದೊಂದು ಅಲ್ಲಿಂದಲೇ ಬಂದಂಥ ಒಂದು ಪಾರಂಪರ್ಯವಾಗಿ ಬಂದಂಥ ಕಾರ್ಯವಾಗಿತ್ತು. ಮತ್ತಾಯನ ಸುವಾರ್ತೆ 3:16-17ನೇ ವಾಕ್ಯ ಓದುವಾಗ, ಅಲ್ಲಿ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಆ ನೀರಿನಿಂದ ಮುಳುಗಿ ಎದ್ದು ಬಂದಾಗ ಆ ತಕ್ಷಣವೇ ಏನೋ ಒಂದು ವ್ಯತ್ಯಾಸವುಳ್ಳಂತ ಕಾರ್ಯ ಸಂಭವಿಸಿತು. ಆಮೇಲೆ ಮೊದಲನೇ ಸಲಿ ಆಮೇಲೆ ಭೂಮಿಯಲ್ಲಿ ಕಾಣುವಂತ ಒಂದು ಕಾರ್ಯ, ಕೇಳುವಂತ ಒಂದು ವಿಷಯ, ತಂದೆಯಾದ ದೇವರು ಮಾತನಾಡಿದರು ಎಂಬುದಾಗಿ. The father is telling to the son, this is my beloved son. ಆಮೇಲೆ ತಂದೆಯಾದ ದೇವರು ಹೇಳುವಂಥದ್ದು, ಈತ ನನ್ನ ಪ್ರಿಯ ಪುತ್ರನು ಎಂಬುದಾಗಿ. Openly speaking. ಆಮೇಲೆ ಅಲ್ಲಿ ಶಬ್ದವಾಗಿ ಕೇಳುವ ಹಾಗೆ. And he is saying that he is well pleased with the son. ಆಮೇಲೆ ಈತನಲ್ಲಿ ನಾನು ಪ್ರಸಾದವುಳ್ಳವನಾಗಿದ್ದೇನೆ ಎಂಬುದಾಗಿ. Then the Holy Spirit comes upon him. ಅದಾದ ನಂತರ ಪವಿತ್ರಾತ್ಮನು ಆಮೇಲೆ ಡೌನ್ ಇದೆಲ್ಲ ಪಾರಿವಾಳದ ಹಾಗೆ ಇಳಿದು ಬಂದದ್ದು ನೋಡ್ತೇವೆ. And then Matthew chapter 4 verse 1, please somebody read that verse.
That is our text for this morning. ಮತ್ತಾಯನ ಸುವಾರ್ತೆ Matthew chapter 4, verse 1. 4ನೇ ಅಧ್ಯಾಯ 1ನೇ ವಾಕ್ಯ ಅದಾಗಿದೆ ಇವತ್ತಿನ ನಮ್ಮ ದೇವರ ವಾಕ್ಯಗಳು. 1 to 7, 1 to 8 will continue. ಯಾರೊಬ್ಬರು ಕನ್ನಡದಲ್ಲಿ ಓದಿ. Matthew chapter 4, verse 1. Okay, it says that something very peculiar, you see. Jesus filled with the Spirit, but he was taken to the wilderness to be tested by Satan. ಇಲ್ಲಿ ಒಂದು ವಿಶೇಷವಾಗಿರುವಂತಹ ಚಿಂತಿಸಲ್ಪಡುವಂಥ ಒಂದು ಕಾರ್ಯವಿದೆ. ದೇವರು ಆತ್ಮದಲ್ಲಿ ತುಂಬಿದವನಾಗಿದ್ದಂಥ ಸಮಯದಲ್ಲಿ ಸೈತಾನ್ನಿಂದ ಶೋಧಿಸಲ್ಪಡುವಂತೆ ಆತನನ್ನ ಮರುಭೂಮಿಯಲ್ಲಿ ಕರ್ಕೊಂಡು ಹೋದ್ರು ಎಂಬುದಾಗಿ ನೋಡ್ತೇವೆ. Bible, this verse is a different thing than our English Bible. ಆಮೇಲೆ ಅದನ್ನ ಇಂಗ್ಲಿಷಲ್ಲಿ ಓದಬೇಕಾದ್ರೆ ವ್ಯತ್ಯಾಸವಾಗಿ ನೋಡ್ತೇವೆ. In the Greek Bible, it says Jesus was thrown into the wilderness. ಆಮೇಲೆ ಗ್ರೀಕ್ ವೇದ ಪುಸ್ತಕದಲ್ಲಿ ಓದಬೇಕಾದ್ರೆ ನೋಡ್ತೇವೆ ಯೇಸುವನ್ನ ಅಲ್ಲಿ ಎಸೆಯಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. Because he was so filled with the Spirit, he could not walk, or he did not need to walk. He just flew to the wilderness. ಆಮೇಲೆ ಆತನು ಬಹಳವಾಗಿ ಆತ್ಮದಲ್ಲಿ ತುಂಬಲ್ಪಟ್ಟ ಕಾರಣ ಆತನು ಹೋಗಬೇಕಾಗಿಲ್ಲ, ಆತನ ಎತ್ಕೊಂಡು ಹೋದ ಹಾಗೆ ಆಗೋಯ್ತು ಎಂಬುದಾಗಿ ನೋಡ್ತೇವೆ. So sometimes it is good to study other language so that you understand the Bible a little more better. ಆಮೇಲೆ ಬೇರೆ ಭಾಷಾಂತರಗಳಲ್ಲಿ ಗ್ರೀಕ್ ಎಲ್ಲ ಓದಬೇಕಾದ್ರೆ ನಿಮಗೆ ಇನ್ನೂ ಬಹಳವಾಗಿ ಹೆಚ್ಚಾಗಿ ಅರ್ಥ ಆಗುತ್ತದೆ. Okay, so now Jesus is going to go through 3 tests. ಅಲ್ಲಿ ಯೇಸು ಕ್ರಿಸ್ತನು 3 ಶೋಧನೆಗಳಲ್ಲಿ ಹಾದು ಹೋಗಬೇಕಾಗಿತ್ತು. Is it the importance of fasting or is it importance of the test is talking here? ಇಲ್ಲಿ ಒಂದು ಉಪವಾಸದ ಅವಶ್ಯಕತೆಯ ಕುರಿತ ಹಾಗೆ ಹೇಳ್ತಾ ಇದೆಯಾ ಅಥವಾ ಶೋಧನೆಯ ಅವಶ್ಯಕತೆ ಆಗಿದೆಯಾ ಎಂಬುದಾಗಿ ನಮಗೆ ನೋಡಬೇಕು. It is talking about the test, not about the fasting. ಇಲ್ಲಿ ಉಪವಾಸದ ಅವಶ್ಯಕತೆ ಎಲ್ಲ ಮಾತನಾಡುವಂಥದ್ದು ಶೋಧನೆಯ ಒಂದು ಅವಶ್ಯಕತೆಯಾಗಿ ಮಾತನಾಡ್ತಾ ಇದೆ. All these tests, the reply what Jesus gives from Deuteronomy chapter 6 and 8 from the Old Testament. ಕಾರಣ ಈ ಎಲ್ಲ ಶೋಧನೆಗಳು ಇದೆಲ್ಲವೂ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಬರೆಯಲ್ಪಟ್ಟಂತ ವಾಕ್ಯವನ್ನ ಮತ್ತೆ ದೇವರು ಹೇಳುವುದನ್ನು ನಾವು ನೋಡ್ತೇವೆ. Keep in mind, ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು the Israelites were 40 years in the wilderness. ಇಸ್ರಾಯೇಲ್ ಜನರು 40 ವರ್ಷಗಳು ಅವರು ಮರುಭೂಮಿಯಲ್ಲಿ ಅವರಾಗಿದ್ರು. And the Son of God, the second Adam, is going to be in the wilderness for 40 days. ಆದ್ರಿಂದ ಎರಡನೇ ಆದಾಮನಾಗಿರುವಂತ ಯೇಸು ಕ್ರಿಸ್ತನು 40 ದಿನ ಮರುಭೂಮಿಯಲ್ಲಿ ಆಗಿದ್ದನು. It's a comparison of Old Testament to the New Testament. ಈಗ ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಯನ್ನ ಅದು ಕಂಪೇರ್ ಮಾಡುವಂತ ರೀತಿಯಲ್ಲಿ ಆಗಿದೆ ಕಾರ್ಯಗಳು. At the end of my sermon I will give you that comparison. ಕೊನೆಯಾಗಿ ನಾನು ಹೇಳಿ ಮುಗಿಸುವಾಗ ನಾನು ಅದಕ್ಕೆ ಇರುವಂತ ವಿವರಗಳನ್ನ ಕೊಡ್ತೇನೆ. So if you are sleeping, you can just wake up somebody near to you. ಆದ್ರೆ ಯಾರು ನಿದ್ದೆ ಮಾಡ್ತಾ ಇದ್ರೆ ಪಕ್ಕದಲ್ಲಿ ನೀವು ಬೇಗ ಎಬ್ಬಿಸಿ. Because I want to listen each and every point what I am going to make here. ಆದ್ರಿಂದ ನೀವೆಲ್ಲರೂ ಇದನ್ನ ಶ್ರದ್ಧಿಸಿ ಕೇಳಬೇಕೆಂಬುದಾಗಿ ನಾನು ಬಯಸ್ತೇನೆ. Okay, why taking baptism in the Jordan River? ಯೇಸು ಕ್ರಿಸ್ತನು ಆ ಒಂದು ದೀಕ್ಷಾಸ್ನಾನ ಸ್ಥಾನವನ್ನ ತೆಗೆದುಕೊಂಡ ನಂತರ Jesus was given a title called "This is my beloved son." ಅದು ತೆಗೆದ ಸಮಯದಲ್ಲಿ ಆತನಿಗೆ ಒಂದು ಹೆಸರು ಸಿಕ್ತು. ಏನು? ಈತ ನನ್ನ ಪ್ರಿಯ ಪುತ್ರನು ಮಗನು ಎಂಬುದಾಗಿರುವಂತ ಹೆಸರು ಬಂತು. Now the son is going to go through the test to prove that whether he is going to be the son of God. ಈಗ ಆತನಿಗೆ ಒಂದು ಶೋಧನೆ ಬರ್ತಾ ಇದೆ. ಆತನಿಗೆ ಸಿಕ್ಕಿದಂತ ಆತನಿಗೆ ವಾಗ್ದಾನವಾಗಿರುವಂತಹ ಆ ಒಂದು ಹೆಸರು ಅದು ನಿಜವಾಗ್ಲೂ ಶೋಧನೆ ಮಧ್ಯದಲ್ಲೂ ಕೂಡ ಆತನು ಮಗನೇ ಆಗಿದ್ದಾನ ಎಂಬುದಾಗಿ. When you take baptism, you are given a title. ನೀನು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವಾಗ ನಿನ್ನ ಮೇಲೆ ಕೂಡ ದೇವರು ಒಂದು ಹೆಸರನ್ನು ಇಡುತ್ತಾನೆ. You are the son of God. ನೀನು ದೇವರ ಮಗನು ಮಕ್ಕಳು ಎಂಬುದಾಗಿ. The rest of the time you are going to go to the test to prove that you are going to be worthy as a Christian. ಅದಾದ ನಂತರ ನೀನು ಮುಂದಕ್ಕೆ ಯಾತ್ರೆ ಮಾಡಬೇಕಾದ್ರೆ ನೀನು ನಿಜವಾಗ್ಲೂ ನಿನ್ನ ಕಷ್ಟ ಸಮಯದಲ್ಲಿ ಎಲ್ಲ ವೇಳೆಯಲ್ಲೂ ನೀನು ದೇವರ ಮಗನಾಗಿದ್ಯಾ ಎಂಬುದಾಗಿರುವಂತಹ ಶೋಧನೆಗಳನ್ನ ಸೈತಾನ್ ಹಾಕ್ತಾನೆ. How many of you understand what is baptism? ಎಷ್ಟು ಜನರಿಗೆ ಅರ್ಥ ಆಗ್ತದೆ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳಿದ್ರೆ ಏನು? It is not simply you just go to the water and come out of the water. ಏನೋ ಸುಮ್ಮನೆ ಹೋಗಬೇಕು, ನೀರಿನಲ್ಲಿ ಮುಳುಗಬೇಕು, ಎದ್ದು ಬರಬೇಕು ಎಂಬುದಾಗಿರುವಂತಹ ಸಾಧಾರಣ ವಿಷಯವಲ್ಲ. God accept you in your kingdom to make you as his son, and that's a title for you. ದೇವರು ನಿನ್ನನ್ನು ದೇವರ ರಾಜ್ಯಕ್ಕೆ ತಂದು ನಿನ್ನನ್ನು ಮಗನಾಗಿ ಮಾಡಿ ಆತನು ನಿನಗೆ ಕೆಲವು ಕಾರ್ಯಗಳಿಗಾಗಿ ನಡೆಸುವವನಾಗಿರ್ತಾನೆ. The Israelites, they failed in their all the test in 40 years. ಈ 40 ವರ್ಷ ಕಾಲ ಮರುಭೂಮಿ ಯಾತ್ರೆಯಲ್ಲಿ ಇಸ್ರಾಯೇಲ್ ಜನರು ಎಲ್ಲ ಶೋಧನೆಗಳನ್ನ ಕೂಡ ಅವರು ಸೋತು ಹೋದರು ಎಂಬುದಾಗಿ ನೋಡ್ತೇವೆ. Always murmured against God. ಅವರು ಯಾವಾಗಲೂ ದೇವರೊಟ್ಟಿಗೆ ಗುಣಗುಟ್ಟುವವರಾಗಿದ್ರು. But here the Son of God is going to prove himself that yes, he is worthy. ಆದ್ರೆ ಇಲ್ಲಿ ದೇವರ ಮಗನು ಯೇಸು ಕ್ರಿಸ್ತನು ಆತನು ಮರುಭೂಮಿಯಲ್ಲೂ ಕೂಡ ಯೋಗ್ಯತೆ ಉಳ್ಳವನು ಯೋಗ್ಯನಾಗಿದ್ದಾನೆ ಎಂಬುದಾಗಿ ದೇವರೊಟ್ಟಿಗೆ ನಿಂತುಕೊಳ್ಳುವನಾಗಿ ಕಾಣಿಸಿಕೊಳ್ತಿದ್ದಾನೆ. It is not the Lent or it is not the fasting
it is a test of Jesus Christ. ಆದ್ರಿಂದ ಇದೊಂದು ಒಂದು ಆಚಾರವಾಗಿ ಮಾಡುವಂಥದ್ದಲ್ಲ. ಉಪವಾಸ ತೆಗೆದುಕೊಳ್ಳುವಂಥದ್ದು ಇದೊಂದು ಶೋಧನೆಗೆ ಒಳಪಟ್ಟದ ಸಮಯದಲ್ಲಿ ಹೇಗೆ ನಿಂತುಕೊಳ್ಳಬೇಕೆಂಬುದಾಗಿ ನೋಡ್ತೇವೆ. See why Jesus was tested. ಯಾಕೆ ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟನು? Number one question. ಮೊದಲನೇ ಪ್ರಶ್ನೆ, The Satan asked, ಅವನ್ ಸೈತಾನು ಬಂದು ಕೇಳಿದಂತ ಕಾರ್ಯ. he said, the next verse, you can read the verses, okay, because lack of time, I will not ask you to read. So while Jesus was there 40 days, he felt hungry. ಆಮೇಲೆ 40 ದಿನವಲ್ಲಿದ್ದಂಥ ಸಮಯದಲ್ಲಿ ಯೇಸುವಿಗೆ ಹೊಟ್ಟೆ ಹಸಿವಾಯಿತು. He says that he did not eat anything, he did not drink anything. ಅಲ್ಲಿ He did not eat anything, he did not drink anything. ಆತನೇನು ಕುಡಿಯೋದಿಲ್ಲ ತಿನ್ನುವುದಿಲ್ಲ ಎಂಬುದಾಗಿ ಏನು ಹೇಳುವಂತ ಕಾರ್ಯವಿಲ್ಲ ಅಲ್ಲಿ. Because that is the Bible says. ಆದರೆ ಅಲ್ಲಿ ಹೇಳುವಂಥದ್ದು ಆತನು ಉಪವಾಸವಾಗಿದ್ದರು ಎಂಬುದಾಗಿ. How do you fast? ಹೇಗೆ ಉಪವಾಸ ಮಾಡ್ತೀರಾ? From morning to evening, how many cups of tea you drink? ಆಮೇಲೆ ಉಪವಾಸದ ಸಮಯದಲ್ಲಿ ಎಷ್ಟು ಮಾತ್ರ ಟೀಗಳನ್ನು ನಾವು ಕುಡಿತೀವಿ? I fasted one time around 80 days. 80 days I fasted one day. One time. ಒಂದು ಸಲ 80 ದಿನದಲ್ಲಿ ಒಂದ್ಸಲಿ ಉಪವಾಸ ಮಾಡ್ತೀನಿ. I used to fast from morning till 4 o'clock or 5 o'clock till evening. ನಾನು ಬೆಳಗ್ಗೆಯಿಂದ ಸಾಯಂಕಾಲ 5 ಗಂಟೆ ತನಕ ಉಪವಾಸದಲ್ಲಿರ್ತೀನಿ. I never take water, not tea, nothing. ಆ ಸಮಯದಲ್ಲಿ ನೀರಾಗ್ಲಿ ಟೀ ಆಗಲಿ ಯಾವುದನ್ನು ತೆಗೆದುಕೊಳ್ಳಲ್ಲ. So I used to fast like that. ನನ್ನ ಒಂದು ಫಾಸ್ಟಿಂಗ್ ರೀತಿ ಆ ಪ್ರಕಾರವಾಗಿದೆ. So when you fast, but if you cannot live without water, drink. Otherwise, you don't need to drink. ಆಮೇಲೆ ನಿನಗೆ ನೀರು ಕುಡಿದೇ ಇರಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದ್ರೆ ನೀರು ಕುಡಿಬಹುದು. ಆದರೆ ನೀರು ಕುಡಿದೇ ಇರುವಂಥದ್ದಾಗಿದೆ ಉಪವಾಸ ಎಂಬುದಾಗಿ ನಾವು ನೋಡ್ತೇವೆ. It doesn't mean that you are fasting, you will have some bottle of Coca-Cola to drink that. I know there are pastors, they'll fast, they'll drink at least 2 or 3 bottle of Coca-Cola. ಆಮೇಲೆ ಫಾಸ್ಟಿಂಗ್ ಅಂತ ಹೇಳ್ಕೊಂಡು ಕೊಕೊಕೋಲಾ ಆಗಲಿ ಅಥವಾ ಒಳ್ಳೆ ಪ್ರೋಟೀನ್ ಸಿಗುವಂಥ ಜ್ಯೂಸ್ಗಳೆಲ್ಲ ಕುಡಿಯುವಂಥ ಜನರಿದ್ದಾರೆ. One cup of milk. ಅಥವಾ ಒಂದು ಲೋಟ ಹಾಲು ಕುಡಿದು ಬಿಡ್ತಾರೆ. So this is not fasting. ಇದೆಲ್ಲ ಒಂದು ಫಾಸ್ಟಿಂಗ್ ಅಲ್ಲಿ ಒಳಪಡುವಂಥದ್ದಲ್ಲ. Actually the fasting, what I understand that when you fast, you must give that money, food to somebody. ಆಮೇಲೆ ನೀನು ಫಾಸ್ಟಿಂಗ್ ಮಾಡೋದಾದ್ರೆ ನೀನು ತಿನ್ನುವಂಥ ಆಹಾರ ಅಥವಾ ನೀರು ಎಲ್ಲವನ್ನ ಅದನ್ನ ಯಾರ್ಯಾರು ಇಲ್ಲದರವರಿಗೆ ಕೊಡುವಂಥ ಮನಸ್ಸಿರಬೇಕು. That food doesn't belong to you. ಕಾರಣ ಅವತ್ತಿನ ಊಟ ನಿನ್ನದಲ್ಲ. Correct? Yeah, that's a real fast. ಅದಾಗಿದೆ ನಿಜವಾದಂಥ ಉಪವಾಸ. Try to do that. ಆ ಪ್ರಕಾರವಾಗಿ ಒಳ್ಳೆ ಮನಸ್ಸಿನಿಂದ ಮಾಡುವಂತ ನೋಡಿ. So when Jesus was hungry, ಯೇಸು ಕ್ರಿಸ್ತನು ಹೊಟ್ಟೆ ಹಸಿವಿದ್ದಂಥ ಸಮಯ. I don't know whether he drank water or not. Maybe, I don't know. ದೇವರು ನೀರನ್ನ ಸೇವಿಸಿದ್ರೋ ಇಲ್ವೋ ಎಂಬುದಾಗಿ ಗೊತ್ತಿಲ್ಲ. Because 40 days without drinking water, I don't know how he lived in the wilderness. ಆಮೇಲೆ ನೀರು ಕೂಡ ಕುಡಿದಿರ ಮರುಭೂಮಿಯಲ್ಲಿ ಹೇಗಿರೋದು ಎಂಬುದಾಗಿ ನನಗೆ ಗೊತ್ತಿಲ್ಲ, ಅರ್ಥವಾಗ್ತಾ ಇಲ್ಲ. But God knows. ಆದ್ರೆ ದೇವರಿಗೆ ಗೊತ್ತಿದೆ. We don't need to make question for that. ನಾವು ಅದನ್ನೆಲ್ಲ ಕೇಳಿ ಪ್ರಶ್ನೆ ಮಾಡಿ ಜಗಳ ಆಡೋದು ಬೇಡ. And Satan comes and say, Jesus, you are hungry. Why don't you make this stone as bread? ಆಗ ಸೈತಾನು ತಕ್ಕ ಸಮಯವನ್ನು ನೋಡಿ ಬಂದು ಹೇಳ್ದ, ನಿನಗೆ ಈ ಹೊಟ್ಟೆ ಹಸ್ತಾ ಇದೆ, ನೀನು ಈ ಕಲ್ಲನ್ನ ಯಾಕೆ ರೊಟ್ಟಿಯಾಗಿ ಮಾಡ್ತಾ ಇಲ್ಲ. What a good suggestion. ಏನು ಒಳ್ಳೆ ಒಂದು ಸಹಾಯದ ಮಾತು. Satan always comes with a good suggestion. ಆಮೇಲೆ ಸೈತಾನ್ ಯಾವಾಗಲೂ ಒಳ್ಳೆ ಒಂದು ಸಹಾಯದ ಸಜೆಷನ್ ಆಗಿ ಬರ್ತಾನೆ. So that you will do something wrong and you will go away from Christ. ಅದನ್ನ ಆತನ ಏನಾದ್ರು ಹೇಳಬೇಕಾದ್ರೆ ನಿನ್ನ ಎಲ್ಲೋ ಸಿಲುಕುವಂತ ರೀತಿಯಲ್ಲಿ ಮಾಡುವಂತೆ ಆತನು ತಂತ್ರವಾಗಿ ಬರ್ತಾನೆ. Is it anything wrong to make bread there? ಏನಾದ್ರೂ ತಪ್ಪಿದೆಯಾ ಅದನ್ನ ರೊಟ್ಟಿಯಾಗಿ ಮಾಡೋದ್ರಲ್ಲೂ? Is it anything wrong? ಏನಾದ್ರೂ ತಪ್ಪಿದೆಯಾ? What do you think? ನೀವೇನು ಯೋಚನೆ ಮಾಡ್ತೀರಾ? Jesus is son of God. Now he can make bread there, right? ಆತನು ದೇವರ ಮಗನಾಗಿದ್ದಾನೆ, ಕಲ್ಲನ್ನ ರೊಟ್ಟಿಯೋ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. What do you think? ನಿಮಗೇನು ಅನ್ಸುತ್ತೆ? ನಿಮಗೆ ಕೇಳ್ತಾ ಇರುವಂತ ಪ್ರಶ್ನೆ, ಅದ್ರಲ್ಲಿ ತಪ್ಪಿದೆಯಾ? Yeah, come on church, say something. ಕಲ್ಲನ್ನ ರೊಟ್ಟಿಯಾಗಿ ಮಾಡುವಂತ ಹೇಳಿದ್ರೆ ಏನು ತಪ್ಪಿದೆಯಾ ಹೊಟ್ಟೆ ಹಸಿವಾದಾಗ? Nothing wrong in that, right? But the question is why he will do. Why Jesus will do. ಆದರೆ ಯಾಕೆ ಯೇಸು ಮಾಡಬೇಕು ಅನ್ನೋದು ಪ್ರಶ್ನೆ. That is the question. Okay, now the question here, look at your word, the Bible. It said, if you are son of God, make it. If. Question, if. ಈಗ ಅಲ್ಲಿರುವಂಥ ಪ್ರಶ್ನೆ ಸೈತಾನ್ನು ಮಾಡೋದಕ್ಕಾಗಿ ಹೇಳ್ತಿದ್ದಾನೆ, ಏನು? ನೀನು ದೇವರ ಮಗನಾಗಿದ್ದರೆ ಮಾಡು. Okay, the question is it Jesus standing or son of God is standing there? Who is standing in the wilderness? ಆ ಮರುಭೂಮಿಯಲ್ಲಿ ಯಾರಿರೋದು, ಯೇಸುವಾ ಅಥವಾ ದೇವರ ಮಗನ? Who is that? Now, what is the difference between Jesus Christ the Lord? What is the difference? ಏನು ವ್ಯತ್ಯಾಸ ಏನು? ಯೇಸು ಅಥವಾ ದೇವರು ಎಂಬುದಾಗಿ ಹೇಳುವಾಗ ಯೇಸು ಅಂತಂದ್ರೆ ಏನು ವ್ಯತ್ಯಾಸ ಏನು? ಆ ಹೆಸರನ್ನ Jesus Christ Lord. ಯೇಸು ಕ್ರಿಸ್ತ ದೇವರು. So what is the difference? ಅದರಲ್ಲಿರುವಂತಹ ವ್ಯತ್ಯಾಸ ಏನು? Jesus is the son of Mary. ಆಮೇಲೆ ಯೇಸು ಎಂಬುದಾಗಿ ಹೇಳಿದ್ರೆ ಮರಿಯಳ ಮಗನು.
Okay, Christ is the one who came from above. ಕ್ರಿಸ್ತನು ಎಂಬುದಾಗಿ ಹೇಳಿದ್ರೆ ಮೇಲಿನಿಂದ ಬಂದಾತನು. And Lord, because he died on the cross, he purchased you, he became your Lord. ಆಮೇಲೆ ದೇವರು ಎಂಬುದಾಗಿ ಹೇಳಿದ್ರೆ ಆತನು ನಿಮ್ಮನ್ನ ಬೆಲೆ ಕೊಟ್ಟು ತೆಗೆದುಕೊಂಡಿದ್ದಾನೆ, ಆತನು ನಿಮಗಾಗಿ ಸತ್ತನು, ಆತನು ದೇವರಾಗಿ ನಿಂತಿದ್ದಾನೆ. Jesus took baptism. Jesus took baptism. ಯೇಸು ಆಮೇನ್ ಮರಿಯಳ ಮಗನ ಅಂತ ಯೇಸು ಆಮೇನ್ ದೀಕ್ಷಾಸ್ನಾನ ತೆಗೆದುಕೊಂಡನು. He is going through a fast. ಈಗ ಆತನು ಉಪವಾಸದಲ್ಲಿ ಹಾದು ಹೋಗ್ತಿದ್ದಾರೆ. Satan asking to Jesus, right? ಈಗ ಸೈತಾನ್ ಕೇಳುವಂತ ಪ್ರಶ್ನೆ ಯೇಸು ಒಟ್ಟಿಗೆ. But the question is asking if you are son of God. ಅಲ್ಲಿ ಕೇಳುವಂತ ಪ್ರಶ್ನೆ, ನೀನು ದೇವರ ಮಗನಾಗಿದ್ದರೆ? Jesus can say, yes, I am the son of God. ಆಮೇಲೆ ಯೇಸು ಹೇಳ್ಬೋದು, ನಾನೇ ದೇವರ ಮಗನು ಎಂಬುದಾಗಿ. But Jesus did not say that. ಆದ್ರೆ ಯೇಸು ಅದನ್ನು ಹೇಳಲಿಲ್ಲ. Because Satan wanted to make a question that are you the son of God really? ಯಾಕಂದ್ರೆ ಸೈತಾನ್ಗೆ ಯಾವಾಗಲೂ ನಿಮ್ಮೊಳಗೆ ಒಂದು ಕನ್ಫ್ಯೂಷನ್ನ ಇಡಬೇಕು, ಚಿಂತೆನ ಇಡಬೇಕು ಎಂಬುದಾಗಿ ಆತನು ನೀನು ಹಾಗೆ ಆಗಿದ್ದೀಯಾ? Hey, this is the same question Satan asked in Garden of Eden. You can you eat the fruit? ಆಮೇಲೆ ಇದೇ ರೀತಿಯಾದಂಥ ಪ್ರಶ್ನೆಯನ್ನ ಆಮೇಲೆ ಹವ್ವಳಿಗೆ ಬಂದು ಕೇಳಿದ್ರು, ನೀನು ಈ ಹಣ್ಣನ್ನು ತಿನ್ಬಹುದಾ? And they failed. ಆದರೆ ಆ ಸಮಯದಲ್ಲಿ ಅಲ್ಲಿ ಅವರು ಸೋತು ಹೋದ್ರು. In the wilderness they failed. ಆಮೇಲೆ ಮರುಭೂಮಿಯಲ್ಲಿ ಸೋತು ಹೋದ್ರು. And this is another wilderness. ಈಗ ಮತ್ತೊಂದು ಮರುಭೂಮಿಯಲ್ಲಿ ಎರಡನೇ ಆದಾಮನಾಗಿರುವಂಥ ಯೇಸು ನಿಂತಿದ್ದಾರೆ. If Jesus listened to Satan, what will happen? ಆಮೇಲೆ ಯೇಸು ಕ್ರಿಸ್ತನು ಸೈತಾನ್ನ ಮಾತು ಕೇಳಬೇಕಾ? ಆದ್ರೆ ಹಾಗೆ ಕೇಳಿದ್ರೆ ಏನಾಗ್ತಾ ಇತ್ತು? If Jesus make bread there, what will happen? ಅಲ್ಲಿರುವಂಥ ಕಲ್ಲನ್ನ ಯೇಸು ಕ್ರಿಸ್ತನ್ ರೊಟ್ಟಿಯಾಗಿ ಮಾರ್ಪಡಿಸಿದ್ರೆ ಏನಾಗ್ತಾ ಇತ್ತು? You would have never come to the church this morning. ಇವತ್ತು ಯಾರು ಕೂಡ ಚರ್ಚಿಗೆ ಬರ್ತಾ ಇರಲಿಲ್ಲ. There would have been no church. ಅಲ್ಲಿ ಎಲ್ಲೂ ಚರ್ಚ್ ಇರ್ತಾ ಇರಲಿಲ್ಲ. There would have been no salvation. ಎಲ್ಲೂ ರಕ್ಷಣೆ ಸರಿಯಾಗಿರ್ತಾ ಇರಲಿಲ್ಲ. Because Jesus failed. ಯಾಕಂದ್ರೆ ಯೇಸು ಕ್ರಿಸ್ತನು ಸೈತಾನ್ನ ಮಾತನ್ನ ಕೇಳಿ, Because he is the last Adam. ಕಾರಣ ಆತನೇ ಕೊನೆಯ ಆದಾಮನು, He is the savior. ಆತನಾಗಿದ್ದ ರಕ್ಷಕನು. And he also sinned. ಆಮೇನ್. He also sinning. ಆಮೇನ್. That means no more salvation to the whole world. ಆಮೇಲೆ ಆತನು ಕೂಡ ಪಾಪ ಮಾಡಿದ್ರೆ ಆಮೇಲೆ ಲೋಕಕ್ಕೆ ಎಲ್ಲೂ ರಕ್ಷಣೆ ಬರ್ತಾ ಇರಲಿಲ್ಲ. But in fact, what Jesus answered Satan. ಆದ್ರೆ ಯೇಸು ಕ್ರಿಸ್ತನ್ ಹೇಳಿದಂತ ಉತ್ತರ ಹೀಗಾಗಿತ್ತು. Jesus answering him saying that. ಯೇಸು ಕ್ರಿಸ್ತನ್ ಈ ಪ್ರಕಾರವಾಗಿ ಹೇಳಿದ್ರು, Is it man shall not live by bread alone? ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, Is it but every word that proceeds from the mouth of God. ದೇವರ ಬಾಯಿಂದ ಬರುವಂತ ಎಲ್ಲ ಒಂದೊಂದು ಮಾತಿನಿಂದಲೂ ಕೂಡ ಆತನು ಜೀವಿಸುವವನಾಗಿರ್ತಾನೆ. So this is a direct quotation from Deuteronomy chapter 6 verse 8. ಧರ್ಮೋಪದೇಶ ಕಾಂಡ ಪುಸ್ತಕ 6-8ನೇ ವಾಕ್ಯದಿಂದ ಇರುವಂತ ದೇವರ ವಾಕ್ಯವನ್ನ ಯೇಸು ಮಾತನಾಡಿದರು. If you get that verse, you can read it. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 8. ಕನ್ನಡದಲ್ಲಿ ಬೇಗ ತೆಗೆದು. No, sorry, 8 verse 3. 8ನೇ ಅಧ್ಯಾಯ 3ನೇ ವಾಕ್ಯ. Deuteronomy chapter 8 verse 3. 8ನೇ ಅಧ್ಯಾಯ 3ನೇ ವಾಕ್ಯ ಧರ್ಮೋಪದೇಶ ಕಾಂಡ. Okay, it says, man shall not live by bread alone, but every word that comes from the mouth of God. ಯೆಹೋವನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದಲೂ ಕೂಡ ಮನುಷ್ಯರು ಜೀವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. Okay, saying that Satan, I don't need to make bread because in the Old Testament, 40 years God provided manna. ಆಮೇಲೆ ನಾನು ರೊಟ್ಟಿಯಾಗಿ ಮಾಡಬೇಕಾಗಿಲ್ಲ ಸೈತಾನ್ನೇ, ಆದರೆ ದೇವರು 40 ವರ್ಷಗಳ ಸಮಯದಲ್ಲಿ ಅವನ ಮರುಭೂಮಿಯಲ್ಲಿ ಮನ್ನಾ ಎಂಬುದಾಗಿರುವಂಥ ಆಹಾರವನ್ನು ಜನರಿಗೆ ಕೊಟ್ಟಿದ್ದನು. Let me ask you, from where this manna came? ಎಲ್ಲಿ ಈ ಮನ್ನಾ ಎಂಬುದಾಗಿರುವಂಥ ಆಹಾರ ಎಲ್ಲಿಂದ ಬಂತು? From heaven. ಅಲ್ಲಿ ಸ್ವರ್ಗದಿಂದ ಬಂತು. From heaven, from where? From the mouth of God. ಆಮೇಲೆ ದೇವರ ಬಾಯಿಂದ ಬಂತು. God said that let there be manna, so manna came. ಆಮೇಲೆ ದೇವರು ಹೇಳಿದ್ರೆ ಅಲ್ಲಿ ಮನ್ನಾ ಸಿಗಲಿ ಎಂಬುದಾಗಿ ಆ ಪ್ರಕಾರವಾಗಿ ದೇವರ ಬಾಯಿಂದ ಬಂದಂಥ ಮಾತಿನಿಂದ ಅವರಿಗೆ ಆಹಾರ ಸಿಕ್ಕಿತು. He's saying that I don't need to, what Jesus is telling to Satan, I don't need to make bread here. If I need to eat, my Father in heaven can give me even today. ಆಮೇಲೆ ಯೇಸು ಕ್ರಿಸ್ತನಲ್ಲಿ ಹೇಳುವಂಥ ರೀತಿ, ನಾನು ಇದನ್ನು ಮಾಡಿ ನಿನಗೆ ತೋರಿಸಬೇಕಾಗಿಲ್ಲ, ಆದರೆ ನನ್ನ ದೇವರು ನಮಗೆ ಬೇಕಾದರೆ ಆತನು ತನ್ನ ಬಾಯಿಂದ ನನಗೆ ಕೊಡುವವನಾಗಿರ್ತಾನೆ. He's saying that I don't need to listen to you what your suggestions are. ನೀನು ಹೇಳುವಂಥ ನಿನ್ನ ಮಾತುಗಳಿಗೆ ನಾನು ಅದನ್ನು ಕೇಳಬೇಕಾಗಿಲ್ಲ. I am here to do the Father's will in my life. ನಾನು ಇಲ್ಲಿ ಆಗಿರುವಂಥದ್ದು ತಂದೆಯಾದ ದೇವರ ಆಮೇಲೆ ಚಿತ್ತವನ್ನು ಅನುಸರಿಸುವುದಕ್ಕಾಗಿ, ಅದನ್ನು ಮಾಡುವುದಕ್ಕಾಗಿ. I am not
here to disobey my Father. ನಾನು ದೇವರನ್ನ ಆಮೇಲೆ ಅನುಸರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. And the Son is not going to listen to anything else but to the Father. ಆಮೇಲೆ ಆದ್ರಿಂದ ಮಗನು ತಂದೆನಲ್ಲದೆ ಬೇರೆ ಯಾವ ಕಾರ್ಯಗಳನ್ನ ಅನುಸರಿಸೋದಿಲ್ಲ, ಮಾಡೋದಿಲ್ಲ. That's why he quoted from the Old Testament saying that this is the word, this is the way God provided them in the wilderness. ಆ ಪ್ರಕಾರವಾಗಿ ದೇವರು ಹೇಳುವಂತ ವಿಷಯ, ದೇವರು ಬಾಯಿಂದ ಆಹಾರವನ್ನ ತನ್ನ ಜನರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ. The question comes, when you are in need, what you do? ಹಾಗಾದ್ರೆ will you get the suggestion from Satan? ಪ್ರಿಯ ದೇವರ ಮಕ್ಕಳೇ, ನಿಮಗೆ ಕೆಲವು ಕಾರ್ಯಗಳ ಅವಶ್ಯಕತೆಯಾಗಿ ತೋರು ಬರಬೇಕಾದ್ರೆ ನೀವೇನ್ ಮಾಡ್ತೀರಾ? ಸೈತಾನ್ನ ಮಾತುಗಳನ್ನ, ಸಜೆಷನ್ಗಳನ್ನ ಕೇಳುವುದಕ್ಕಾಗಿ ನಿಂತ್ಕೊಂತೀರಾ? Or will you go to some other mountain to ask something from that place? ಆದ್ರೆ ನೀವು ಯಾವ್ದಾದ್ರು ಬೆಟ್ಟದ ಮೇಲೆ ಹೋಗಿ ಅಲ್ಲೋಗಿ ಕೇಳೋಣ ಅಥವಾ ಈ ಪ್ರವಾದಿ ಹತ್ರ ಹೋಗೋಣ ಎಂಬುದಾಗೆಲ್ಲ ಯೋಚನೆ ಮಾಡ್ತೀರಾ? Or will you seek the Lord in the Bible, the word of God, what God's word says to you? ಅಥವಾ ನೀವು ದೇವರ ವಾಕ್ಯದಲ್ಲಿ ದೇವರ ಮುಂದಾಗಿ ಕೂತು ದೇವರೇನು ಹೇಳ್ತಾನೆ ಅದನ್ನು ನಾನು ಕೇಳ್ತೇನೆ, ಆತನ ನನ್ನೊಟ್ಟಿಗೆ ಮಾತನಾಡ್ತಾನೆ ಎಂಬುದಾಗಿರುವಂತ ಮನಸ್ಸಿದೆಯಾ? So it is very important to know what the scripture says. ಅದು ಬಹಳ ಮುಖ್ಯವಾಗಿದೆ. ದೇವರ ವಾಕ್ಯ ನಮ್ಮೊಟ್ಟಿಗೆ ಏನ್ ಮಾತನಾಡ್ತಾ ಇದೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು. Jesus did not answer from his own mouth, his idea, but he quoting from God's word. ಆಮೇಲೆ ಯೇಸು ಕ್ರಿಸ್ತನು ತನ್ನ ಮನಸ್ಸಿಗೆ ಬಂದಂತ ಕಾರ್ಯಗಳನ್ನ ಮಾತನಾಡ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ದೇವರ ಚಿತ್ತಗಳನ್ನ ಮಾತನಾಡುವವನಾಗಿದ್ದನು. The second question Satan asked there, ಎರಡನೇ ಒಂದು ಪ್ರಶ್ನೆಯಾಗಿ ಸೈತಾನ ಬಂದದ್ದು, he says that they were both Satan and Jesus were carried on the top of a pinnacle of a temple. ಅಲ್ಲಿ ನೋಡ್ತೇವೆ ಒಂದು ಆಲಯದ ಆಮೇಲೆ ಎತ್ತರದಲ್ಲಿ ಆಮೇಲೆ ಯೇಸು ಮತ್ತೆ ಆ ಸೈತಾನ್ ಇಬ್ರು ನಿಂತಿದ್ದಾರೆ. You can read that in the Matthew chapter 4. ಆ ವಾಕ್ಯವನ್ನ ಮತ್ತಾಯನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಓದೋಣ ಮತ್ತೊಮ್ಮೆ. Read it. Okay, just go through and see it. We are not going to read because of lack of time. And here we don't know how they were transported to that place. We don't know. ನಮ್ಗೆ ಗೊತ್ತಿಲ್ಲ ಎಷ್ಟು ಬೇಗ ಅವರು ಆ ಎತ್ತರಕ್ಕೆ ಹೋದ್ರು ಹೇಗೆ ಅಂತೆಲ್ಲ ಗೊತ್ತಿಲ್ಲ. We know it is Satan, it is Son of God. They can do whatever they want. ಅಲ್ಲಿ ನಮಗೊಂದು ಕಾರ್ಯ ಗೊತ್ತು, ದೇವರ ಮಗನಾಗಿದ್ದಾರೆ, ಸೈತಾನಾಗಿದ್ದಾರೆ, ಅವ್ರು ಏನು ಬೇಕಾದ್ರೂ ತಕ್ಷಣ ಮಾಡ್ತಾರೆ. They can jump or flew, whatever they want. ಟಿವಿಯಲ್ಲ ನೋಡೋ ಥರ ಏನೇನೋ ಎಗರಾದೆಲ್ಲ ಇರ್ತದೆ, ಆದರೆ ದೇವರು ಏನು ಬೇಕಾದ್ರೂ ಮಾಡಬಹುದು. The question there the Satan asked that if you are the son of, again say, if the question comes, if you are the son of God. ಎರಡನೇ ಪ್ರಶ್ನೆ ಕೂಡ ಆ ಪ್ರಕಾರವಾಗಿಯೇ ಸೈತಾನು ಕುತಂತ್ರವಾಗಿ ಕೇಳ್ತಿದ್ದಾನೆ, ನೀನು ದೇವರ ಮಗನಾಗಿದ್ದರೆ. Okay, you jump down from here. ಆಮೇಲೆ ನೀನು ಇಲ್ಲಿಂದ ನೀನು ಜಿಗಿ. So what will happen to you? ಆಗ ನಿನಗೇನು ಸಂಭವಿಸುತ್ತೆ? Oh, he said, the angels will carry you. You will not touch even down there. ಈಗ ಯೇಸು ವೇದವಾಕ್ಯದಿಂದ ಮಾತಾಡ್ತಾರೆ, ನಾನು ಅದನ್ನೇ ಹೇಳೋಣ ಅಂತ ಹೇಳಿ ದೂತರು ಬಂದು ನಿನ್ನನ್ನು ಹಿಡ್ಕೊಂತಾರೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ. What a good suggestion. ಎಷ್ಟು ಒಳ್ಳೆಯ ಒಂದು ಸಜೆಷನ್. You know why he suggested that? ಯಾಕೆ ಆ ಪ್ರಕಾರವಾಗಿ ಹೇಳ್ದ? Satan knew that Jesus came for a ministry here in the world. ಸೈತಾನಿಗೆ ಚೆನ್ನಾಗಿ ಗೊತ್ತು ದೇವರ ಮಗನಾಗಿದ್ದಾನೆ, ಸೇವೆಗಾಗಿ ಬಂದಿದ್ದಾರೆ ಎಂಬುದಾಗಿ. And he's saying, Jesus, if you jump down today, ಯೇಸುವೆ ನೀನು ಇವಾಗ ಜಿಗಿಯುವುದಾದ್ರೆ and you will become a superman. ನೀನು ಒಂದು ಸೂಪರ್ ಮ್ಯಾನ್ ಆಗಿ ನೀನು ಲೋಕಕ್ಕೆ ತಿಳ್ಕೊಳ್ತಾರೆ. You will say, clap and say, oh, you know what, Nazareth, Jesus jumped down from there, nothing happened. ಲೋಕದಲ್ಲಿ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಬೇಗ, ಹಾಗೆ ನೀನು ಬಹಳ ಪ್ರಚಾರವಾಗ್ತೀಯ, ದೊಡ್ಡ ಮನುಷ್ಯನಾಗ್ತೀಯ ಎಂಬುದಾಗಿ. You will become a big person there. ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀಯ. Is it a good suggestion, right? ಇದು ಒಳ್ಳೆಯ ಒಂದು ಸಜೆಷನ್ ಆಗಿದೆ ತಾನೆ. You know, many times we do a lot of mistakes. ಅನೇಕ ಸಲ ನಾವು ಕೂಡ ನಾವು ಹೆಸರುವಾಸಿ ಆಗೋದಕ್ಕಾಗಿ ಅನೇಕ ಕಾರ್ಯಗಳನ್ನ ಮಾಡ್ತೀವಿ. You want to cross the road. ನಾವು ಒಂದು ರೋಡನ್ನು ಕ್ರಾಸ್ ಮಾಡಬೇಕಾದ್ರೆ I'm going to pray and go, no, nothing going to happen. ಆಮೇಲೆ ನಾವು ಹೇಳ್ತೀವಿ ಕಣ್ಣು ಮುಚ್ಕೊಂಡು ನಾನು ಪ್ರಾರ್ಥನೆ ಮಾಡಿ ಹೋಗ್ತೀನಿ, ನನಗೇನು ಆಗೋದಿಲ್ಲ ಅಂತ. I used to go different places, to preach, and people say, Pastor, take 1 cup of tea, with the sugar. You just pray and drink, nothing will happen to you. ಕೆಲವರು ಹೇಳ್ತಾರೆ, ಪಾಸ್ಟರ್ ನೀವು ದೇವರನ್ನ ನಂಬ್ತಾ ಇದ್ರಲ್ಲ, ಒಂದು ಕಪ್ ಟೀನಲ್ಲಿ ಶುಗರ್ ಹಾಕೊಂಡು ಕುಡೀರಿ, ಏನೂ ಆಗೋದಿಲ್ಲ. I say, you drink it, that's for you. ನಾನು ಹೇಳ್ತೀನಿ, ನೀವು ನಿನ್ನ ಸಜೆಷನ್ ಇಟ್ಕೊಂಡು ನೀನೇ ಇರಪ್ಪ ಅಂತ. There are almost 7 years I never drink tea, coffee, cold drink, nothing. 7 years. ಒಂದು 7 ವರ್ಷದಿಂದ ನಾನು ಕೂಲ್ ಡ್ರಿಂಕ್ಸ್ ಆಗಲಿ ಟೀ ಅದ್ಯಾವ್ದು ನಾನು ತಗೊಳ್ಳೋದಿಲ್ಲ. I had some stomach upset, so doctor suggested me, don't drink all this. ಹೊಟ್ಟೆಯಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ಅದನ್ನ ತಗೊಂಡ್ಬೇಡಿ ಅಂತ ಡಾಕ್ಟರ್ ಹೇಳಿದ್ರು. So wherever I go, people make tea. I say, no, I will not. They will make, keep it there. I will not drink it. ಅವರು ಯಾರು ಟೀ ತಗೊಂಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಆದ್ರೆ ನಾನು ಬೇಡ ಅಂತ ಹೇಳಿ ಹಾಗೆ ಬಿಟ್ಬಿಡ್ತೀನಿ. So don't try to become a superman with a 1 minute or 1 day. ಆಮೇಲೆ ತಕ್ಷಣ ದೇವರೆಲ್ಲ ನೋಡ್ಕೊಂತಾರೆ ಎಂಬುದಾಗಿ ಹೇಳಿ ನೀನು ಸೂಪರ್ ಮ್ಯಾನ್ ಆಗಬೇಕು, ಹೆಸರು ಮಾಡ್ಕೊಳ್ಬೇಕು, ಎಲ್ಲರಿಗೂ ತಿಳಿದು ಬರಲಿ ಎಂಬುದಾಗೆಲ್ಲ ನಿಂತ್ಕೊಳ್ಬಾರ್ದು. Satan will come and give you a good suggestion so that you will do something minor mistake so that you will
fall from there. ಆಮೇಲೆ ಸೈತಾನ್ ಹೇಗಾದ್ರೂ ನಿನ್ನಲ್ಲಿ ಕೆಲವು ತಪ್ಪುಗಳನ್ನ ಕಂಡು ಹಿಡಿದು ನಿನ್ನ ದುಃಖಪಡಿಸಿ ಕೆಳಗೆ ಬೀಳಿಸ್ಬೇಕೆಂಬುದಾಗಿ ಕುತಂತ್ರವಾಗಿ ಯೋಚನೆ You ಮಾಡ್ತಾನೆ. know what? Satan quoted the verse from Psalm 91. Listen, ಆಮೇಲೆ ಕೀರ್ತನೆ 91ನೇ ಅಧ್ಯಾಯದಲ್ಲಿ ಯಾವ ಪ್ರಕಾರ ಬರ್ತಿದೆ ಓದಿರಿ. Psalm 91 verse 11 and 12. ಆಮೇಲೆ 91ನೇ ಕೀರ್ತನೆ 11, 12ನೇ ವಾಕ್ಯ. This is the verse says that the angels will guard you. ಆಮೇಲೆ ಅಲ್ಲಿ ನೋಡ್ತೇವೆ, ಆಮೇಲೆ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ. But there is a small word Satan did not quote in Matthew chapter 4. ಆದರೆ ಒಂದೇ ಒಂದು ವಿಷಯವನ್ನ ಅಲ್ಲಿ ಸೈತಾನು ಮತ್ತಾಯ ಸುವಾರ್ತೆಯಲ್ಲಿ ಹೇಳಲಿಲ್ಲ. It says in Psalms, it says always. That word he did not say to Satan. Sorry, to Jesus. ಆಮೇಲೆ ಆ ಒಂದು ವಿಷಯವನ್ನ ಸೈತಾನ್ನ ಮುಂದೆ ಹೇಳಲಿಲ್ಲ. Satan did not say that word, that always means angels will guard you always. ಆಮೇಲೆ ದೂತರು ಯಾವಾಗಲೂ ನಿನ್ನನ್ನು ಕಾಯ್ತಾರೆ ಎಂಬುದಾಗಿ. You can compare these two verses and see that there is a small portion of Psalm 91 is not quoted directly by Satan. ಸೈತಾನ್ ಹೇಳಬೇಕಾದ್ರೆ 91ನೇ ಕೀರ್ತನೆಯಲ್ಲಿ ಹೇಳಿದ ಅದೇ ಪ್ರಕಾರವಾಗಿ ಹೇಳಲಿಲ್ಲ, ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. Because that was not suiting for Satan to tell Jesus. ಕಾರಣ ಅದು ಯೇಸುಗೆ ಹೇಳುವುದಕ್ಕಾಗಿ ಅದು ಕರೆಕ್ಟ್ ಆಗಿರಲಿಲ್ಲ. ಆ ಕಾರಣವಾಗಿ ಆತನು ಹೇಳಿದ. If Jesus jumped down from the pinnacle, what will happen? ಯೇಸು ಕ್ರಿಸ್ತನು ಆ ಎತ್ತರವಾದಂಥ ಜಾಗದಿಂದ ಹೇಗೆ ಅಲ್ಲಿ ಧುಮುಕಿದ್ರೆ ಜಿಗಿದಿದ್ರೆ ಏನಾಗ್ತಾ ಇತ್ತು? The father has to take an emergency landing, right? The father has to make an emergency landing for Jesus. ತಕ್ಷಣ ತಂದೆಯ ದೇವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಿತ್ತು. ಹೇಗ ರೆಡಿ? Because that is not in the plan of God. ಆಮೇಲೆ ಅದೆಲ್ಲ ದೇವರ ಪದ್ಧತಿಯಲ್ಲಿ ಇಲ್ಲದೆ ಇರುವಂತ ಕಾರ್ಯಗಳು. When Jesus came, there is a plan. You know, if Jesus goes against the plan of God, the father has to think something else for Jesus. ಆಮೇಲೆ ತಂದೆಯ ದೇವರ ಆ ಪದ್ಧತಿಗೆ ವಿರುದ್ಧವಾಗಿ ಯೇಸು ಕ್ರಿಸ್ತನ ಏನಾದ್ರು ಮಾಡಬೇಕಾದ್ರೆ ಮತ್ತೆ ತಂದೆಯ ದೇವರು ಬೇರೆ ಕಾರ್ಯಗಳನ್ನ ಯೋಚನೆ ಮಾಡಬೇಕಾಗಿ ಬರ್ತಿತ್ತು. The father has to decide something else to do for the son, to save the son. ಆಮೇಲೆ ಮಗನನ್ನ ರಕ್ಷಿಸೋದಕ್ಕಾಗಿ ದೇವರು ಏನಾದ್ರು ಮಾಡಬೇಕಾಗಿ ಬರ್ತಾ ಇತ್ತು. So the father may do or he may not do it. ಆದ್ರಿಂದ ಅದು ಒಂದು ವೇಳೆ ತಂದೆಯ ದೇವರು ಮಾಡ್ತಾ ಇದ್ರೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. So don't take always a chance that my God is always with me, so nothing going to happen. ಆದ್ರಿಂದ ದೇವರನ್ನ ಪರೀಕ್ಷಿಸುವಂತ ಒಂದು ಚಾನ್ಸ್ ಅನ್ನ ನಾವು ತಗೊಂಬಾರ್ದು. ದೇವ್ರು ಮಾಡ್ತಾರೆ, ಹಾಗೆ ಆಗುತ್ತೆ, ಹೀಗಾಗುತ್ತೆ ಅಂತ. I think we have to be careful about these things. ಆದ್ರಿಂದ ನಾವು ಈ ವಿಷಯಗಳೆಲ್ಲ ಬಹಳ ಸೂಕ್ಷ್ಮವಾಗಿ ನಾವು ಆಗಿರ್ಬೇಕು. There are a lot of things will happen like this. ಆಮೇಲೆ You know, suppose if you are working in an office. ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ Maybe your manager is not good like you. ಆಮೇಲೆ ಮ್ಯಾನೇಜರ್ ನಿಮ್ಮೊಟ್ಟಿಗೆ ಒಳ್ಳೆ ಒಂದು ರೀತಿಯಲ್ಲಿ ಆಗದೇ ಇರೋದು ಆದ್ರೆ And you want to become the manager. ಆಮೇಲೆ ನಿನಗೆ ಮ್ಯಾನೇಜರ್ ಆಗುವಂತ ಸಮಯ ಬರುವಾಗ So you pull your legs and become the manager. ನೀನು ಬೇರೆಯವರ ಕಾಲು ಎಳೆದ್ಬಿಟ್ಟು ಮ್ಯಾನೇಜರ್ ಆಗಕ್ಕೆ ನೋಡ್ಬೋದು. But that's not the way to do it. ಬಟ್ ಆ ಪ್ರಕಾರವಾಗಿ ಎಲ್ಲ ಒಬ್ಬ ಕ್ರೈಸ್ತನ Because ಮಾಡಬೇಕಾಗಿರೋದು. there is a time for you to go to that position. ಆಮೇಲೆ ಅದಕ್ಕೊಂದು ಸಮಯವು ಕಾಲವನ್ನ ದೇವರು ನಿನಗಾಗಿ ಇಟ್ಟಿದ್ದಾರೆ, ಅದು ದೇವರು ಮಾಡ್ತಾನೆ. Jesus knew that he will be the King of Kings coming the coming days. ಯೇಸು ಗೊತ್ತು ದೇವರು ತಕ್ಕ ಸಮಯದಲ್ಲಿ ದೇವರು ಆತನನ್ನ ರಾಜನಾಗಿಯೂ ದೇವರು ಮಾಡ್ತಾನೆ ಎಂಬುದಾಗಿ. Jesus will wait for the Father to do all the things for him in time. ಆಮೇಲೆ ದೇವರು ಯೇಸು ಕ್ರಿಸ್ತನು ತನಗೆ ಸಮಯ ಸಿಕ್ಕಾಗ ಕರ್ತನು ತಾನೇ ಆತನ ಮೇಲೆ ದೇವರು ತಾನೇ ಆತನ ಮೇಲೆ ಕೆತ್ತಾನೆ ಎಂಬುದಾಗಿ ಆತನು ಒಪ್ಪಿಸಿಕೊಟ್ಟುವಂತ ವ್ಯಕ್ತಿ. Hava did, like Israelites did, but Jesus did not do the same mistake again. ಆಮೇಲೆ ಆದಾಮನು ಅಥವಾ ಮರುಭೂಮಿಯಲ್ಲಿ ಇಸ್ರಾಯೇಲ್ ಜನರು ಇವರು ಯಾರು ಮಾಡದ ಹಾಗೆ ಚಿಂತಿಸಿದ ಹಾಗೆ ಆಮೇಲೆ ದೇವರ ಚಿತ್ತಕ್ಕೆ ಮಾತ್ರ ಒಪ್ಪಿಸಿ ಚಿಂತಿಸುವಂತ ಒಂದು ಮನಸ್ಸು ಯೇಸು ಹೋಗಿತ್ತು. So if Jesus were jumped down, it would have been another great mistake done by Jesus. ಆ ಎರಡನೇ ಆ ಒಂದು ಶೋಧನೆಯಲ್ಲಿ ಯೇಸು ಕ್ರಿಸ್ತನು ತಪ್ಪಿ ಹೋಗಿರೋದಾದ್ರೆ ಆಮೇಲೆ ನಮಗೆ ರಕ್ಷಣೆ ಬರ್ತಾ ಇರಲಿಲ್ಲ. The third test. ಮೂರನೇ ಒಂದು ಶೋಧನೆ ನೋಡೋದಾದ್ರೆ can you read the third one? ಮೂರನೇ ಒಂದು That they took him to a mountain and saying that verse. Okay, what is saying here? ಅಲ್ಲಿ ಹೇಳುವಂಥದ್ದೇನು? He's saying, Jesus, if you bow down me, I will give you everything to you. ಅಲ್ಲಿ ಯೇಸು ಒಟ್ಟಿಗೆ ಹೇಳ್ತಾರೆ, ನೀನು ನನಗೆ ನಮಸ್ಕಾರ ಮಾಡುವುದಾದ್ರೆ, ಸಾಷ್ಟಾಂಗ ಬೀಳುವುದಾದ್ರೆ ನಿನಗೆ ಈ ಕಾಣುವಂಥ ಎಲ್ಲ ವೈಭವ ಕಾರ್ಯಗಳು ಅಧಿಕಾರವೆಲ್ಲ ನಿನಗೆ ಕೊಡ್ತೇನೆ. That means if you do wrong worship, you can get wealth. ಅದರ ಅರ್ಥ ನೀನು ತಪ್ಪಾಗಿರುವಂಥ ಆರಾಧನೆ ಮಾಡಿದ್ರೆ ನಿನಗೆಲ್ಲ ಸಿಗುತ್ತೆ. Correct? ಹೌದಾ? That's what you see in the world today. ಇವತ್ತು ಕೂಡ ಲೋಕದಲ್ಲಿ ನಾವು ನೋಡ್ತಾ ಇರುವಂಥದ್ದು. People go to the wrong place, but they are blessed by the money. ಆಮೇಲೆ ಅನೇಕರು ತಪ್ಪಾಗಿರುವ ಜಾಗದಲ್ಲಿ ಹೋದ್ರೂ ಕೂಡ ಆಶೀರ್ವಾದ ಅವರ ಜೀವನದಲ್ಲಿ ಕಾಣ್ ಬರ್ತಾ ಇರ್ತದೆ. This is about
the Satan's promise saying, if you worship me, I will give you. ಅದೇ ಸೈತಾನ್ ಹೇಳಿರುವಂಥದ್ದು, ನೀ ನನ್ನನ್ನು ಆರಾಧಿಸಿದ್ರೆ, ನೀ ನನಗೆ ಸಾಷ್ಟಾಂಗ ಬಿದ್ದರೆ ನಿನಗೆಲ್ಲ ಕೊಡ್ತೇನೆ. Once again, let us see what Jesus' position. ಆಗ ಯೇಸು ಕ್ರಿಸ್ತನು ಹೇಳಿದ್ದೇನಾಗಿದೆ? Now, Jesus came to establish the kingdom. ಆಮೇಲೆ ಯೇಸು ಕ್ರಿಸ್ತನು ಬಂದು ತನ್ನ ರಾಜ್ಯವನ್ನ ಸ್ಥಾಪಿಸಬೇಕೆಂಬುದಾಗಿ, Now, he got only 12 disciples ಆಮೇಲೆ ತನ್ನ ಶಿಷ್ಯರಿಗೆ ಆತನು ಹೇಳಿದ್ದು, and few followers. ಅನೇಕ ಶಿಷ್ಯರು ಕೂಡ ಹಿಂಬಾಲಿಸಿದಂಥವರು. He has no building, no soldiers, no kingdom. ಆತನಿಗೆ ಯಾವ ಒಂದು ಬಿಲ್ಡಿಂಗೋ, ಜಾಗವೋ ಅಥವಾ ಕೋಟೆಯ ಏನೂ ಇರಲಿಲ್ಲ. You know, Satan is saying a very good suggestion. You know, Jesus, you need all these things now. ಈಗ ನೋಡು ಯೇಸುವೆ, ನಿನಗೆ ಕೋಟೆ ಬೇಕು, ಜಾಗ ಬೇಕು, ವೈಭವ ಬೇಕು, ಇದೆಲ್ಲ ಇದ್ದರೇನೆ ನಿನ್ನ ರಾಜ್ಯವನ್ನು ಕಟ್ಟಕ್ಕಾಗೋದು. As a king, you know, you need all these things. ನೀನೊಬ್ಬ ರಾಜನಾಗಬೇಕಾದ್ರೆ ಇದೆಲ್ಲ ನಿನಗೆ This is ಇರಲೇಬೇಕಲ್ವಾ? the best opportunity for you to achieve all these ಇದು ಒಳ್ಳೆ ಒಂದು ಅವಕಾಶವಾಗಿದೆ, ನೀನು ಬೇಗನೆ ನಿನಗೆ ಸಿಗುತ್ತೆ. I think if you were there, suddenly you would have bowed down and yes said, okay, I will take all these things. ಆಮೇಲೆ ನಮ್ಮಲ್ಲಿ ಯಾರು ಕೆಲವರು ಇದ್ರೆ ಬೇಗನೆ ಸಾಷ್ಟಾಂಗ ಬಿದ್ದು ಅದನ್ನ ಪಡ್ಕೊಳ್ತಾ ಇದ್ವೇನೋ. But Jesus is not going to do that small mistake. ಆದ್ರೆ ಯೇಸು ಕ್ರಿಸ್ತನು ಆ ಚಿಕ್ಕ ಒಂದು ತಪ್ಪನ್ನು ಕೂಡ ಮಾಡುವತನಲ್ಲ. You know why? ಯಾಕೆ ಗೊತ್ತಾ? The biggest fall, the biggest price. ಆಮೇಲೆ ದೊಡ್ಡ ಬೀಳುವಿಕೆ ಅಂದ್ರೆ ದೊಡ್ಡ ಬೆಲೆ ನೀವು ಕೊಡಬೇಕು. ಮತ್ತೆ If you fall, the small thing, the price is going to be big. ಆಮೇಲೆ ಚಿಕ್ಕ ಕಾರ್ಯದಲ್ಲಿ ಬಿದ್ದರೂ ಕೂಡ ಅದಕ್ಕೆ ಬೆಲೆ ದೊಡ್ಡದಾಗಿದೆ. Satan comes and gives you something, but the price is your salvation. ಆಮೇಲೆ ಸೈತಾನು ಬಂದು ಆಮೇಲೆ ಚಿಕ್ಕದಾಗಿ ನಿಮ್ಮನ್ನ ಕುತಂತ್ರಪಡಿಸಿ ಬೀಳಿಸ್ತಾನೆ, ಆದ್ರೆ ಅದಕ್ಕೆ ಬೆಲೆಯಾಗಿರುವಂಥದ್ದು ನಿಮ್ಮ ರಕ್ಷಣೆ ಆಗಿದೆ There are ಹೋಗುವಂಥದ್ದು. so many pastors, there are so many followers, there are so many Christians fall down because of these small things. ಆಮೇಲೆ ಅನೇಕ ಸೇವಕರು ಅಥವಾ ದೇವದಾಸರುಗಳು, ಅನೇಕ ದೇವರಲ್ಲಾಗಿರುವಂಥ ಯವ್ವನಸ್ಥರು ಬೀಳುವಂಥ ಅನೇಕ ಕಾರ್ಯ ನೋಡೋದಾದ್ರೆ ಈಗಿರುವಂಥ ಸೈತಾನ್ನ Because ತಂತ್ರಗಳಲ್ಲಿ. Satan comes with wealth and health. ಆಮೇಲೆ ಸೈತಾನ್ ಬರುವಂಥದ್ದು ಆಮೇಲೆ ಆರೋಗ್ಯ ಸಂಬಂಧ ವಿಷಯ ಅಥವಾ ಆರ್ಥಿಕ ವಿಷಯಗಳಲ್ಲಿ ನಿಮ್ಮನ್ನ ಶೋಧನೆ ಮಾಡ್ತಾ ಬರ್ತಾನೆ. Mainly the wealth, money. ಆಮೇಲೆ ದುಡ್ಡು ವಿಷಯ, ಆರ್ಥಿಕ ವಿಷಯ, ಆಸ್ತಿ ಕಾರ್ಯಗಳಲ್ಲಿ ನಿಮಗೆ ತೊಂದರೆ ಪಡಿಸ್ತಾನೆ. But Jesus knew that he is going to be the King of Kings later on. ಆದ್ರೆ ಯೇಸು ಕ್ರಿಸ್ತನಿಗೆ ಇದು ಯಾವುದರಲ್ಲೂ ಮನಸ್ಸಿಲ್ಲದೆ ಆತನಿಗೆ ಗೊತ್ತು, ದೇವರು ನನ್ನನ್ನ ಮೇಲೆ If you ಕೆತ್ತುತ್ತಾನೆ. read Philippians chapter 2, it says that he humbled himself, but God lifted him so high. ಆಮೇಲೆ ದೇವರ ವಾಕ್ಯದಲ್ಲಿ ನೋಡ್ತೇನೆ, ಆತನು ತನ್ನನ್ನೇ ತಗ್ಗಿಸಿಕೊಂಡನು, ದೇವರು ಆತನ ಉನ್ನತಕ್ಕೆ ಮೇಲೆ ಕೆತ್ತದನು ಎಂಬುದಾಗಿ That ನೋಡ್ತೇವೆ. means when you humble yourself, God is going to lift you so high. ಆದ್ರಿಂದ ದೇವರ ಮುಂದಾಗಿ ನಿನ್ನ ಎಷ್ಟು ಮಾತ್ರ ತಗ್ಗಿಸಿಕೊಳ್ತೀಯೋ, ನೀನು ಅಷ್ಟು ಮಾತ್ರ ದೇವರು ನಿನ್ನ ಮೇಲೆ ಕೆತ್ತುವ ದೇವರಾಗಿದ್ದಾನೆ. You don't need to take a shortcut to become higher in the higher position. ಆಮೇಲೆ ದೊಡ್ಡ ಒಂದು ಸ್ಥಾನಕ್ಕೆ ಬರೋದಕ್ಕಾಗಿ ನೀನೇ ಅನೇಕ ಹೊಂಚುಗಳನ್ನ ಶಾರ್ಟ್ ಕಟ್ ಅನ್ನ ಕಂಡುಹಿಡಿಯೋದು ಬೇಕಾಗಿಲ್ಲ. And if you wait for the God's time, God is going to provide you. ಆದ್ರೆ ದೇವರ ಸಮಯಕ್ಕಾಗಿ ನೀನು ಕಾತು ಪ್ರಾರ್ಥನೆ ಮಾಡೋದಾದ್ರೆ ದೇವರು ತಾನೇ ಅದನ್ನ ಮಾಡ್ತಾನೆ. Let me give you a few comparisons and let me close this sermon here. ಆಮೇಲೆ ಕೆಲವು ವಿಷಯಗಳನ್ನ ಕೂಡ ಹೇಳಿ ನಾನು ಇದನ್ನ ಮುಗಿಸ್ತೇನೆ. What is the comparison between Israel and Jesus? ಏನಾಗಿದೆ ಇಸ್ರಾಯೇಲ್ ಮತ್ತೆ ಯೇಸುವಿಗಿರುವಂತ ಆ ಒಂದು ಕಂಪ್ಯಾರಿಸನ್? Israel nation was born as a supernatural like Jacob when I become Israel. ಆಮೇಲೆ ನಾವು ನೋಡ್ತೇವೆ, ಆಮೇಲೆ ಯಾಕೋಬನು ಇಸ್ರಾಯೇಲ್ ಆಗಿ ಮಾರ್ಪಟ್ಟ ಹಾಗೆ ಒಂದು ಅದ್ಭುತವನ್ನ, It's a supernatural birth. ಅದೊಂದು ಆಮೇಲೆ ಅಸಾಧಾರಣವಾದಂತ ಒಂದು ಆಮೇಲೆ ಹುಟ್ಟುವಿಕೆ. Same Jesus born as a supernatural through Mary. ಹಾಗೆ ನಾವು ಯೇಸುವನ್ನ ಇಸ್ರಾಯೇಲ್ ಆಗಿರುವಂತ ಈಗ ಯೇಸುವನ್ನ ನೋಡೋದಾದ್ರೆ ಆತನ ಒಂದು ಹುಟ್ಟುವಿಕೆ ಕೂಡ ಬಹಳ ಅದ್ಭುತಕರವಾಗಿತ್ತು. Israel like Joseph, Jacob and his family all they went to Egypt. ಆಮೇಲೆ ಇಸ್ರಾಯೇಲ್ ಯಾಕೋಬು ತನ್ನ ಕುಟುಂಬ ಎಲ್ಲ ಈ ಐಗುಪ್ತ ದೇಶಕ್ಕೆ ಹೋದ್ರು. Joseph, okay, later on Joseph and his family all went. ಅವರ ಮಕ್ಕಳಲ್ಲಿ ನೋಡ್ತೇವೆ ಯೋಸೆಫನು ಅವನು ಐಗುಪ್ತ ದೇಶಕ್ಕೆ ಹೋದನು. So they are called Israelites. ಹಾಗೆ ಇಸ್ರಾಯಲೈಟ್ಸ್ ಎಂಬುದಾಗಿ ನೋಡ್ತೇವೆ ಅವರನ್ನ. Same like Jesus when he was born, he was taken to Egypt. ಅದೇ ತರ ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಐಗುಪ್ತಕ್ಕೆ ಅವನ್ನ ಕರ್ಕೊಂಡು ಹೋಗಲಾಯಿತು ಎಂಬುದಾಗಿ ನೋಡ್ತೇವೆ. And they were brought back to Israel back again. ಮತ್ತೆ ಆ ಇಸ್ರಾಯೇಲ್ನ ಹಿಂದಕ್ಕೆ ಕರ್ಕೊಂಡು ಬಂದ್ರು ಎಂಬುದಾಗಿ ನೋಡ್ತೇವೆ. Same Jesus was brought back to Jerusalem again. ಮತ್ತೆ ಯೆರೂಸಲೇಮಿಗೆ ಯೇಸುವನ್ನ ಬೆತ್ಲೆಹೇಮಿಗೆ ಕರ್ಕೊಂಡು ಬಂದ್ರು ಎಂಬುದಾಗಿ ನೋಡ್ತೇವೆ. Okay, Israelites were 40 years in the wilderness. ಆಮೇಲೆ ಇಸ್ರಾಯೇಲ್ ಜನರು 40 ವರ್ಷ ಕಾಲ ಮರುಭೂಮಿಯಲ್ಲಿ ಆಗಿದ್ರು. Here Jesus is in the 40 days of fasting here. ಆಮೇಲೆ ಇಲ್ಲಿ ಯೇಸು ಕ್ರಿಸ್ತರು ಆಮೇಲೆ 40 ದಿನ ಉಪವಾಸದಲ್ಲಿ ಮರುಭೂಮಿಯಲ್ಲಿ ಆಗಿದ್ದಾರೆ. So what is the comparison shows that? ಸೊ ಇಲ್ಲಿ ನಾವು ನೋಡುವಂತ ಕಂಪ್ಯಾರಿಸನ್ ಏನಾಗಿದೆ? All the Israelites they failed in all the test, but here is an Israelite, the last Adam, able to fulfill all the test. ಆಮೇಲೆ ಮೊದಲಿದ್ದಂಥ ಇಸ್ರಾಯೇಲ್ ಎಲ್ಲರೂ ಕೂಡ ಸೋತು ಹೋದಾಗ ಆಮೇಲೆ ನಾವು ನೋಡ್ತೇವೆ ಕೊನೆಯಾಗಿ ಬಂದಂಥ ಆದಾಮನು ಯೇಸು ಕ್ರಿಸ್ತನಾಗಿರುವಂಥ ಇಸ್ರಾಯೇಲು ಅದು ಎಲ್ಲದರಲ್ಲಿ ಗೆದ್ದನು ಎಂಬುದಾಗಿ ನೋಡ್ತೇವೆ. 3 comparisons more. Let me close by this. ಇನ್ನೊಂದು 3 ಕಂಪ್ಯಾರಿಸನ್ ಕೂಡ ಹೇಳಿ ನಾನು ನಿಲ್ಲಿಸ್ತೇನೆ. Jesus need bread was a physical need.
ಆಮೇಲೆ ಯೇಸುವಿಗೆ ಆಮೇಲೆ ಆಹಾರ ಅಥವಾ ರೊಟ್ಟಿ ಬೇಕಾಗಿರುವಂಥದ್ದು ಶಾರೀರಿಕವಾಗಿರುವಂಥ ಅವಶ್ಯಕತೆ. In Genesis chapter 3, it is a fruit, eating, okay, something to eat. ಆಮೇಲೆ ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಆಮೇಲೆ ಒಂದು ಹಣ್ಣಿತ್ತು, ಆ ಹಣ್ಣನ್ನು ಅವರು ಸೇವಿಸಿದರು. Satan saying to Jesus, you can eat and live, same, eat this fruit. ಆಮೇಲೆ ಅಲ್ಲೂ ಕೂಡ ಆದಿಕಾಂಡದಲ್ಲಿ ನೋಡ್ತೇವೆ, ಈ ಹಣ್ಣನ್ನು ನೀನು ತೆಗೆದುಕೋ, And ಜೀವಿಸ್ತೀಯ. if you eat, your eyes will be open. ನೀನು ತಿನ್ನುವಾಗ ನಿನ್ನ ಕಣ್ಣು ತೆರೆಯಲ್ಪಡುತ್ತದೆ. The same kind of thing what Satan tested in the Garden of Eden, the same test was done in the wilderness as well as here with Jesus Christ. ಇಲ್ಲಿ ನೋಡ್ಬೇಕಾದ್ರೆ ಅದೇ ರೀತಿಯಾದಂಥ ಶಾರೀರಿಕವಾಗಿರುವಂಥ ಅವಶ್ಯಕತೆಗಳ ಮೇಲೆ ಒಂದು ಶೋಧನೆಯನ್ನ ನಾವು ನೋಡ್ತೇವೆ ಸೈತಾನ್ ಕೊಡುವಂಥದ್ದು. The second thing is about Jesus' personal need. ಆಮೇಲೆ ಎರಡನೇದಾಗಿ ಯೇಸು ಕ್ರಿಸ್ತನ ಆಮೇಲೆ ಪರ್ಸನಲ್ ಆಗಿರುವಂಥ ಅವಶ್ಯಕತೆ ಆತನಿಗೆ. And Satan telling him, you just jump down, nothing will happen to you. ಆಮೇಲೆ ನೀನು ಬೀಳು, ನಿನಗೇನು ಆಗೋದಿಲ್ಲ ಎಂಬುದಾಗಿ. And Satan is telling, if you eat, you will become like God. ನೀನು ಸೈತಾನ್ ಹೇಳುವಂಥದ್ದು, ನೀನು ತಿಂದರೆ ನೀನು ದೇವ್ರ ಥರ ಆಗ್ತೀಯಾ ಎಂಬುದಾಗಿ ಹವ್ವಳಂತಿಗೆ ಹೇಳಿದ್ರು. The third test is ಮೂರನೇ ಒಂದು ಆಮೇಲೆ ಶೋಧನೆ, telling to Jesus, you will have power and glory. ನಿನಗೆ ಶಕ್ತಿಯು ಮತ್ತೆ ಮಹಿಮೆಯೂ ಸಿಗುತ್ತೆ ಎಂಬುದಾಗಿರುವಂಥ ಶೋಧನೆ. Same in the Old Testament, like Adam and Eve, saying that if you eat, everything for you. ಆಮೇಲೆ ನೀನು ತೆಗೆದುಕೊಂಡ್ರೆ ನಿನಗೆ ಎಲ್ಲವೂ ಕೂಡ ಸಿಗುತ್ತೆ, ನೀನು ದೇವ್ರ ಥರ ಆಗ್ತೀಯಾ ಅನ್ನೋ ಅದೇ ಒಂದು ಕಾರ್ಯವಾಗಿದೆ. So it is the same test done by Satan at least 3 times. One in Garden of Eden, other one is 40 years, then this is 40 days. ಇದೇ ರೀತಿಯಾದಂಥ ಒಂದು ಶೋಧನೆಗಳಾಗಿತ್ತು. ಆಮೇಲೆ ಆ ಸಮಯ ಆದಿಕಾಂಡದಲ್ಲೂ ಮತ್ತು ಮತ್ತಾಯನ ಸುವಾರ್ತೆಯಲ್ಲೂ ಸೈತಾನು ಶಾರೀರಿಕವಾಗಿ ನಮ್ಮ ಪರ್ಸನಲ್ ವಿಷಯದಲ್ಲೂ ಕೂಡ ನಮ್ಮ ಹೆಸರು ಮಾಡಿಕೊಳ್ಳುವಂಥ ವಿಷಯಗಳೆಲ್ಲ ಶೋಧನೆಗಳಂತ ಅರ್ಥ ಅದನ್ನು. I have gone little fast speaking, but if you have any question, you can WhatsApp me or ask me. ಈ ವಿಷಯಗಳಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳು ಮತ್ತೆ ಇರೋದಾದರೆ ನಮಗೆ ವಾಟ್ಸಪ್ಪು ಅಥವಾ ನೀವು ಮೆಸೇಜ್ ಮಾಡ್ಬೋದು. I hope that this teaching will help you. ನಾನು ಈ ಒಂದು ಟೀಚಿಂಗ್ಗಳೆಲ್ಲ ಪಠಣಗಳೆಲ್ಲ ನಿಮಗೆ ಒಂದು ಜೀವನದಲ್ಲಿ ಒಂದು ಅನುಗ್ರಹವಾಗಿರುತ್ತೆ, ಸಹಾಯವಾಗಿರುತ್ತೆ. Once again, let me remind you that when you take baptism, you are given a title. ಆಮೇಲೆ ಆದ್ದರಿಂದ ಒಂದು ಕಾರ್ಯ ಜ್ಞಾಪಕದಲ್ಲಿಟ್ಕೊಳ್ಳಿ, ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ ನಿಮ್ಮ ಮೇಲೆ ಒಂದು ಹೆಸರನ್ನ ದೇವರ ಮಗನು ಮಗಳು ಎಂಬುದಾಗಿದ್ದ ಹೆಸರು ಬರುತ್ತೆ. Jesus was given, this is my son. He proved it through the test. ಆದ್ದರಿಂದ ಕೊಡಲ್ಪಟ್ಟಂತ ಆ ಒಂದು ಸ್ಥಾನವನ್ನ, ಆ ಹೆಸರನ್ನ ಅದನ್ನು ಉಳಿಸಿಕೊಳ್ಳುವಂಥದ್ದು ಶೋಧನೆಯ ಮಧ್ಯದಲ್ಲಿ ನೀವು ಸೈತಾನ್ ಮುಂದೆ ನೀವು ಬಿದ್ದು ಹೋಗಬಾರದು. I think it is the same that when you are tested, God is saying that are you worthy to go through this. ಆಮೇಲೆ ದೇವರು ಕೇಳುವಂಥದ್ದು, ನೀನು ಇದರಲ್ಲಿ ನೀನು ಹಾದು ಹೋಗುವಂತೆ ನಿನಗೆ ಯೋಗ್ಯತೆ ಇದೆಯಾ ಎಂಬುದಾಗಿರುವಂಥ ಶೋಧನೆ ಆಗಿದೆ. I hope and pray that God will bless you and continue to learn. Once again, I'll encourage you to come and study the Bible in the Bible College. ಆದ್ದರಿಂದ ಈ ವಾಕ್ಯಗಳಿಂದ ಆಮೇಲೆ ಈ ಪಠಣಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕಲಿಯೋರಾಗಿರಿ ಎಂಬುದಾಗಿ ನಾನು ನಿಮಗೆ ಹೇಳುವವನಾಗಿರ್ತೇನೆ. Once again, thank you, Rajesh, for translating my message. ಟ್ರಾನ್ಸ್ಲೇಷನ್ಗಾಗಿ ಕೂಡ ಥ್ಯಾಂಕ್ಸ್. Maybe not. Okay, once again, I thank the pastor and the church for this opportunity. May God bless you. ಈ ಅವಕಾಶಕ್ಕಾಗಿ ಆಮೇಲೆ ಪಾಸ್ಟರ್ ಕೂಡ ಸಭೆಯು ಕೂಡ ನನ್ನ ಪ್ರೀತಿಯ ವಂದನೆ. Father in heaven, we once again thank and praise you for this wonderful opportunity to come in your presence, Lord. Thank you, Lord, for the worship team as they sang and led us in worship, Lord. Thank you, Lord, for the songs. Thank you, Lord, for the word came to us, Lord, this morning. Lord, we thank you that you are the one who teaches, Lord, so that we may be able to learn and apply these spiritual messages in your life, Lord. Lord, we thank you, Lord, for all those who are here this morning. And also pray for those who could not come this morning. Also, once again, we remember our pastor, Lord, as he's going to fly tomorrow, Lord. Lord, we pray for his safe journey, Lord. Protect him, Lord, provide him all his needs, Lord. And also we pray for his family. Lord, we pray for Pastor Vijay as he's serving in Sikapale, Lord, also. Lord, we pray for other ministries. We pray for the Sunday school, children church, others, Lord. Once again, we commit all our children in your mighty hand as they're going to write their exams, Lord. As they go to school and come, be with them, Lord. Lord, once again, we thank and praise you as we depart from this place. Let your presence go with us, Lord. Also, Lord, we pray for the offering. Thank you, Lord, for all those hands put in. And bless them, Lord. Bless them abundantly, Lord Jesus.
and give them hundredfold, so that, Lord, they may be able to give them more and more, Lord Jesus. And also, Lord, use this money for the extension of your kingdom. Now the grace of our Lord Jesus Christ, the love of God, fellowship and communion of the Holy Spirit be and abide with us now and forevermore. Amen. Amen. Thank you. God bless you.